Yes, madam, you can start. ಸೆಪ್ಟೆಂಬರ್ ಜೈ ತಿಂಗಳದ್ದು ಹೋ. Yes. ಓಕೆ ಮೇಡಮ್. ಜೈ ಹೋ ಆಧ್ಯಾತ್ಮಿಕ ವೇದಿಕೆಯಲ್ಲಿ ನನ್ನೊಂದಿಗೆ ಇರುವಂತಹ ಎಲ್ಲ ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕ ವಂದನೆಗಳು. ಈ ಗೋಧೂಳಿ ಸಮಯದಲ್ಲಿ ಪ್ರತಿ ತಿಂಗಳು ನಮಗೆ ಸ್ವಾಧ್ಯಾಯಕ್ಕಾಗಿ ಬರ್ತಾ ಇರುವಂತಹ PSSM ವತಿಯಿಂದ ಬರ್ತಾ ಇರುವ ಕನ್ನಡ ಆಧ್ಯಾತ್ಮಿಕ ಮಾಸಪತ್ರಿಕೆ ಅಂದ್ರೆ ಧ್ಯಾನ ಕಸ್ತೂರಿ. ಧ್ಯಾನದ ಪರಿಮಳವನ್ನ ಎಲ್ಲೆಡೆ ಕನ್ನಡಿಗರೆಲ್ಲರ ಮನೆಯಲ್ಲಿ ಹರಡೋದಕ್ಕಾಗಿ ಇರುವಂತಹ ಮಾಸಪತ್ರಿಕೆ ಅಂದ್ರೆ ಧ್ಯಾನ ಕಸ್ತೂರಿ. ಈ ಪತ್ರಿಕೆಯ ಸಂಚಿಕೆಯ ಪರಿಚಯ ಅಷ್ಟೇ. ಅಂದ್ರೆ ಧ್ಯಾನ ಕಸ್ತೂರಿ ತಲುಪಿದವರಿಗೂ, ಧ್ಯಾನ ಕಸ್ತೂರಿ ಚಂದಾದಾರರಲ್ಲದವರಿಗೂ ಧ್ಯಾನ ಕಸ್ತೂರಿಯಲ್ಲಿಯ ಜ್ಞಾನ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ತಿಂಗಳು ಎಲ್ಲ ಆಧ್ಯಾತ್ಮಿಕ ವೇದಿಕೆಗಳಲ್ಲಿ ಧ್ಯಾನ ಕಸ್ತೂರಿ ಪರಿಚಯವನ್ನ ಸಂಚಿಕೆ ಪರಿಚಯ ಮಾಡುವಂತಹ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇದೀವಿ. ಇದಕ್ಕೆ ಅವಕಾಶ ಕೊಟ್ಟಂತಹ ಶಾಂತಲಾ ಮೇಡಮ್ ಅವರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನ ತಿಳಿಸ್ತಾ, ವಿಶೇಷವಾಗಿ ಆತ್ಮೀಯರೇ, ಸೆಪ್ಟೆಂಬರ್ ತಿಂಗಳು ನಾವು ಯಾವುದೇ ಒಂದು ಪುಸ್ತಕ, ಮೇಡಮ್ ಆಗ್ಲೇ ಹೇಳಿದ್ರು ಧ್ಯಾನ ಕಸ್ತೂರಿಯನ್ನ ಓದ್ರಿ ನೀವು ಚಂದದಾರರಾಗ್ರಿ ಅಂತ. ನಾನು 1-2 ದಿನದಿಂದ ರಾಬಿನ್ ಶರ್ಮಾ ಅವರ ಪೆರಾರೆ ಮಾಡಿದ ಫಕೀರ ಅಂತೇಳಿ ಓದ್ತಾ ಇದ್ದೆ ನಾನು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪತ್ರಿಜಿ ಸರ್ ಅವರು ಸ್ವಾಧ್ಯಾಯಕ್ಕೆ ಬಹಳ ಅಗ್ರಸ್ಥಾನ ಕೊಟ್ಟಿದ್ದಾರೆ. ಎಲ್ಲಾ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಧ್ಯಾನ ಇದ್ರು ಧ್ಯಾನದಿಂದ ಜ್ಞಾನ ಅಂತಿದೆ, ಜ್ಞಾನದಿಂದ ಮೋಕ್ಷ ಮುಕ್ತಿ ಅಂದ್ರೆ ಬಿಡುಗಡೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಪುಸ್ತಕ ಮೇಡಮ್ ಅವರು ಸುಮಾರು 90 ಡೇಸ್ ಮೇಲೆ ಹೇಳಿದ್ರು ನಮ್ಗೆ. ಯಾವ್ದಾದ್ರು ಅಂದ್ರೆ 1000 ಸೀಡ್ಸ್ ಆಫ್ ಜಾಯ್ನ. ನಾವೆಷ್ಟೋ ಸಂತೋಷವನ್ನ ಅನುಭವಿಸಿದ್ವಿ. ಲಕ್ಷ್ಮಿ ಸರಸ್ವತಿ ಅವ್ರು ಬಂದಿರೋ ಅವ್ರ ಮೆಸೇಜ್ಗಳು, ಅದು ಹೇಗೆಲ್ಲ ಲೇಖಕರು ಹೇಗೆ ಬರೆದಿದ್ದಾರೆ, ಆ ಆ ಲೇಖಕರ ಜೊತೆನೆ ಮಾತಾಡಿದ್ರು ಅವರು. ಆ ಲೇಖಕರು ಒಂದು ದಿನ ನಿಮ್ ಸೆಷನ್ ಅಲ್ಲಿ ಬರ್ತೀವಿ ಅಂದ್ರು. ಯಾಕೆಂದ್ರೆ ಅಷ್ಟು ಪರಿಶುದ್ಧವಾಗಿರೋರಿಗೆ ಅವ್ರು ಹೇಗೆ ಮೆಸೇಜ್ಗಳನ್ನ ಕೊಟ್ರು, ಲಕ್ಷ್ಮಿ ಪಾರ್ವತಿ ಸರಸ್ವತಿ ಅವರು ಅಂತೇಳಿ. ನಾ ಯಾಕೆ ಪುಸ್ತಕಗಳನ್ನ ಓದ್ಬೇಕು ಅಂತ ಪತ್ರಿ ಸರ್ ಹೇಳ್ತಿದ್ರು ಅಂತೆ, ಆ ಬುಕ್ ಓದಿದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ನಿಜ ಹೇಳ್ತೀನಿ, ಪ್ರತಿಯೊಬ್ರು ನಿಮಗೆ ಯಾವ್ದೋ ಒಂದು ಪುಸ್ತಕನ ಓದ್ರಿ, ನೀವು ಯಾವ್ದಾದ್ರು ಆಧ್ಯಾತ್ಮಿಕ ಪುಸ್ತಕನ ಓದಿದಾಗ ಅನುಭವಿಸುದು, ಕೇಳಿದಾಗ ಆಗುವ ಆನಂದ, ಕೇಳಿದಾಗ ಆ ಜ್ಞಾನ ಪಡೆದಾಗ ಆಗುವ ಆನಂದಕ್ಕೂ, ನಾವು ಓದುವಾಗ ಆ ಪುಸ್ತಕವನ್ನು ನಾವೇ ಸ್ವತಃ ಓದುವಾಗ ಆಗುವ ಅನುಭವಕ್ಕೂ ಬಹಳ ವ್ಯತ್ಯಾಸ ಇದೆ. ನಾನು ಅದಕ್ಕೆ ಸರ್ ಇನ್ನೊಂದು ಮಾತು ಹೇಳ್ತಾ ಇದ್ರು, ನನಗೆ ಸರಿಯಾಗಿ ನೆನಪಿದೆ. ನೀವು ಯಾವ ಪುಸ್ತಕ ಪರಿಚಯಿಸ್ಬೇಕಾದ್ರೂ ಈ ಪುಸ್ತಕ ಓದದೇ ಇದ್ರೆ ನೀವು ನತದೃಷ್ಟರು, ನಿಮ್ ಲೈಫ್ ವೇಸ್ಟ್, ನಿಮ್ ಜನ್ಮ ವೇಸ್ಟ್ ಅಂತಿದ್ರು ಪದೇ ಪದೇ. ಎಲ್ಲದಕ್ಕೂ ಹಿಂಗೆ ಅಂತಾರಲ್ಲ ಸರ್, ಎಲ್ಲ ಪುಸ್ತಕಗಳಿಗೂ. ಒಂದು ಶೀತಾಯಣ ಪುಸ್ತಕಕ್ಕೂ ಹೀಗೆ ಹೇಳ್ತಾ ಇದ್ರು, ಥಿಂಕಿಂಗ್ ಅಂಡ್ ಡೆಸ್ಟಿನಿ ಅನ್ನೋ ಪುಸ್ತಕಕ್ಕಾಗ್ಲಿ, ಒಂದು ಸ್ವಾಮಿರಾಮ ಯೋಗಾನಂದ ಅವರ ಪರಮಹಂಸ ಅವರ ಒಬ್ಬಯೋಗಿ ಆತ್ಮಕಥೆ, ಸ್ವಾಮಿರಾಮ ಅವ್ರದ್ದು ಹಿಮಾಲಯದ ಯೋಗಿಗಳ ಸನ್ನಿಧಿಯಲ್ಲಿ, ಯಾವ ಪುಸ್ತಕ ಹಿಂಗ್ ಹಿಡ್ಕೊಂಡಾಗೆಲ್ಲ. ಒಂದ್ಸಲಂತೂ ಅವರು ಬುಕ್ ಸ್ಪೇಶಿಗೆ ಬಂದಿದ್ರು ಪತ್ರಿ ಸರ್, ಬುಕ್ ಸ್ಪೇಸ್ ಇದು ಬೆಂಗಳೂರಿನಲ್ಲಿ. ಅಲ್ಲಿರೋ ಒಂದೊಂದು ಬುಕ್ ತಗೊಳ್ಳೋದು ಈ ರೀತಿ. ಆಮೇಲೆ ಅಲ್ಲಿ ಸಾಕ್ರೆಟಿಸ್ ಲೈಬ್ರರಿಯಲ್ಲಿ ನಾನು ಮೊನ್ನೆ ಅಷ್ಟೇ ಹೋಗಿ ಬಂದಿದ್ದೀನಿ. ರೂತ್ ಮಾಂಟಿಗೋ ಮೇರಿ ಅವರ ಅಮಾಂಗ್ ಸ್ಟ್ರೇಂಜರ್ಸ್ ಅಮಾಂಗ್ ಅಸ್ ಅನ್ನೋ ಪುಸ್ತಕ ಒಂದು 5-6 ಪ್ರತಿಗಳದಾವಲ್ಲಿ. ಆಮೇಲೆ ಈ ಸ್ಟಾರ್ ಸೈನ್ಸು, ಮೂನ್ ಸೈನ್ಸು, ಸನ್ ಸೈನ್ಸು, ಈ ಬುಕ್ಗಳೆಲ್ಲ ಎಲ್ಲ ಇಂಗ್ಲಿಷ್ ಬುಕ್ಗಳಂತೂ ವಿಶೇಷವಾಗಿ ಎಲ್ಲಾ ಬುಕ್ಸ್ ಅದಾವಲ್ಲಿ. ಪತ್ರಿ ಸರ್ ಯಾವ್ಯಾವ ಕಾರ್ಲೋಸ್ ಕ್ಯಾಸ್ಟನಡ, ಆಮೇಲೆ ಯಾರ್ದದು ಟಾರ್ಕಮ್ ಅವ್ರು ಯಾರ್ಯಾರು ಬುಕ್ ಅವ್ರು ಸಜೆಸ್ಟ್ ಮಾಡಿದಾರೋ ಅವು ಬಹುತೇಕ ಅಲ್ಲಿದ್ವು. ಯಾಕೆ ಇಷ್ಟೆಲ್ಲ ಆದ್ಯತೆ ಕೊಟ್ಟಿದ್ದಾರೆ ಪುಸ್ತಕಕ್ಕೆ? ನಿಜ ಹೇಳ್ಬೇಕು ಅಂದ್ರೆ ಆ ಪುಸ್ತಕ ಓದುವಾಗಿನ ಅನುಭವ, ಜ್ಞಾನ ಬೇರೆ ಆಗುತ್ತೆ. ಆದ್ರಿಂದ 1-2 ಪುಟಗಳು ಲಾಸ್ಟ್, ನಾನೇನು ಇಡೀ ಪುಸ್ತಕ ಒಂದು ದಿನದಲ್ಲಿ ಮುಗಿಸ್ರಿ ಅಂತ ಹೇಳೋದಿಲ್ಲ. ಈ ಧ್ಯಾನ ಕಸ್ತೂರಿ 1 ತಿಂಗಳಿಗಾಗಿರುತ್ತೆ. 1 ಪುಟ 2 ಪುಟ ಯಾವ್ದಾದ್ರು ಒಂದು ಆಧ್ಯಾತ್ಮಿಕ ಪುಸ್ತಕವನ್ನ ತಗೊಂಡು ದಯವಿಟ್ಟು ಓದ್ರಿ. ಓದುವ ರುಚಿ, ನಿಜವಾಗ್ಲೂ ನಾನು ಓದೋದನ್ನೇ ಬಿಟ್ಟಿದ್ದೆ, ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾನು ಆಸ್ ಎ ಲೆಕ್ಚರರ್ 2 ಬುಕ್, ಅದೇ 10 ವರ್ಷದಿಂದ ಅದೇ ಸಿಲೆಬಸ್ ಇದೆ, ಅದು ಇನ್ನೇನು ಓದೋದಿರ್ತದ. ಜಸ್ಟ್ ಸುಮ್ನೆ ಹಿಂಗೊಂದು ಸಲ ಕಣ್ಣಾಡ್ಸಿ ಪಾಠ ಮಾಡಕ್ ಹೋಗ್ತಿದ್ದೆ. ಮತ್ತೆ ಇನ್ಯಾವ ಪುಸ್ತಕನೂ ಓದ್ತಾ ಇರ್ಲಿಲ್ಲ. ಮೊದ್ಲೆಲ್ಲ ಓದ್ತಾ ಇದ್ದೆ, ಓದುವ ಅಭಿರುಚಿ. ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಮತ್ತೆ ನನ್ನಲ್ಲಿ ಅಂತಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ, PSSM ನ ಎಲ್ಲರೂ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಪಿರಮಿಡ್ ಮಾಸ್ಟರ್ಗಳಿದಾರಲ್ಲ ಧ್ಯಾನಕ್ಕೆ ಬಂದವರು, ಮತ್ತೊಮ್ಮೆ ಜರ್ನಿ ಸ್ಟಾರ್ಟ್ ಆಗುತ್ತೆ, ಓದುವ ಜರ್ನಿ ಅವ್ರದ್ದು. ಅದಕ್ಕೆ ನಮ್ಮ ಧ್ಯಾನ ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಅಷ್ಟೇ ಮುಖ್ಯ. ಒಂದು ವಾಕ್ಯ ಸರಿಯಾಗಿ ಹೇಳಿದ್ದಾರೆ, ಅದಕ್ಕಿಂತಲೂ ಹೆಚ್ಚು ಮುಖ್ಯ ಅಂತ ಈ ಪದವನ್ನ ಸರ್ ಅವರೇ ಹೇಳಿದ್ದಾರೆ. ಧ್ಯಾನ ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಅಷ್ಟೇ ಮುಖ್ಯ ಅಂತ ಹೇಳಿ ಮುಂದುವರೆದು ಅದಕ್ಕಿಂತಲೂ ಹೆಚ್ಚು ಮುಖ್ಯ. ಅದಕ್ಕೆ ಅಷ್ಟು ಬಿಜಿ ಶೆಡ್ಯೂಲ್ ನಲ್ಲಿ ಇಷ್ಟು ಸೆಷನ್ಗಳು ಮಾಡ್ತಾ ಇದ್ರು ಶಾಂತಲಾ ಮೇಡಮ್ ಬುಕ್ಸ್ ಓದ್ತಾ ಇದ್ದಾರೆ. ಯಾಕೆ ಓದ್ತಾ ಇದ್ದಾರೆ? ಅವರು ಬೆಳಗ್ಗೆ ಧ್ಯಾನ ಮಾಡಿಸ್ತಾರೆ, ಸಾಯಂಕಾಲ ಧ್ಯಾನ ಮಾಡಿಸ್ತಾರೆ. ನಿನ್ನೆ ಅಲ್ಲಿ ಮಂಗಳವಾರ
ಆ ರಾಗಿಗುಡ್ಡಕ್ಕೆ ಹೋಗಿ ಬೆಂಗಳೂರಿನಲ್ಲಿ ಮಾಡಿದ್ರು, ಮೊನ್ನೆ ಬಳ್ಳಾರಿಗೆ ಹೋಗಿ ಬಂದ್ರು ದಸರಾದಲ್ಲಿ. ಅಂದ್ರೆ ಶಾಂತಲಾ ಮೇಡಮ್ ಒಬ್ರೇ ಅಲ್ಲ, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳು ಪ್ರತಿಯೊಬ್ರು ಬುಕ್ಸ್ ಓದ್ಲೇಬೇಕು. ಪುಸ್ತಕಗಳಂದ್ರೆ ಅಷ್ಟು ಅಮೂಲ್ಯವಾದ ಜ್ಞಾನವನ್ನ ಕೊಡ್ತಾವೆ. ಆದ್ರಿಂದ ದಯವಿಟ್ಟು ಆ ಎಲ್ಲ ಪುಸ್ತಕಗಳು, ಒಂದೊಂದು ಪುಸ್ತಕ ಓದಿದ್ರೆ ಒಂದು ಜ್ಞಾನ ತಿಳ್ಕೊತೀವಿ, ಆದ್ರೆ ಧ್ಯಾನ ಕಸ್ತೂರಿ ಓದಿದ್ರೆ ಇನ್ನೂ ಸಮಗ್ರವಾದ ಎಷ್ಟೋ ಪುಸ್ತಕಗಳ ಜ್ಞಾನ ನಮ್ಗೆ ಸಿಗುತ್ತೆ. ಅದಕ್ಕೆ ನಾನು ಒಂದು ಸಣ್ಣ ಮೇಡಮ್ ಅವ್ರು ಹೇಳಿದಂಗೆ ಒಂದು 40 ನಿಮಿಷದಲ್ಲಿ ಒಂದು ಸಂಚಿಕೆ ಪರಿಚಯ, ಧ್ಯಾನ ಕಸ್ತೂರಿಯ ಸಂಚಿಕೆ ಪರಿಚಯ. ನಿಮ್ಗೆ ಗೊತ್ತು, ಸೆಪ್ಟೆಂಬರ್ ಈ ಬಾರಿ ದಸರಾ ಹಬ್ಬ ಬಂದ್ಬಿಟ್ಟಿತ್ತು. ಅದಕ್ಕೆ ನವರಾತ್ರಿಯಲ್ಲಿ ನವ ದುರ್ಗೆಯರು, ಅದಕ್ಕೆ ಸ್ತ್ರೀ ಶಕ್ತಿ, ಸ್ತ್ರೀ ಚೈತನ್ಯದ ಆರಾಧನೆ ಅಂತ ಕೊಟ್ಟಿದ್ರು. ನಾವು ಆಲ್ರೆಡಿ ನೀವು ಎಲ್ಲ ದಸರಾದಲ್ಲಿ ಎಲ್ಲರ ಬಗ್ಗೆ ಈ ಸ್ತ್ರೀ ಚೈತನ್ಯದ ಬಗ್ಗೆ ನೀವು ಡೈಲಿ ಕೇಳಿದಿರಿ. ಅದನ್ನ ಹೆಚ್ಚಿನ ಪರಿಚಯ ಮಾಡೋದಿಲ್ಲ. ಇನ್ನು ಸೆಪ್ಟೆಂಬರ್ ನಲ್ಲಿ ಅಂದ್ರೆ ನಮ್ ದೇಶದಲ್ಲಿ ಬರೋದು ಶಿಕ್ಷಕರ ದಿನಾಚರಣೆ ಅಂತೇಳಿ. ಅದಕ್ಕೆ ರಾಧಾಕೃಷ್ಣನ್ ಒಬ್ಬ ಮಹಾನ್ ತತ್ವಜ್ಞಾನಿ, ಫಿಲಾಸಫರ್, ಗ್ರೇಟ್ ಫಿಲಾಸಫರ್. ರಮಣ ಮಹರ್ಷಿಗಳನ್ನ ಭೇಟಿ ಆಗ್ತಿದ್ರಂತ. ಇವರು ತಮಿಳ್ನಾಡಿನಲ್ಲಿ ಹುಟ್ಟಿದ್ದು, ರಮಣರು ತಮಿಳ್ನಾಡಿನಲ್ಲಿ ಅಲ್ಲ. ಇಷ್ಟೆಲ್ಲಾ ಓದಿ ಡಾಕ್ಟರೇಟ್ ಪದವಿ ಪಡೆದಂತ ಒಬ್ಬ ಪ್ರಾಧ್ಯಾಪಕರಾಗಿದ್ದು, ಮೈಸೂರಿನಲ್ಲಿ ಅವರು ವಿಶೇಷವಾಗಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾಗ ಟೀಚರ್ಸ್ ಅಲ್ಲದೆ ಅಲ್ಲಿರುವಂತ ಲೆಕ್ಚರರ್ಗಳೆಲ್ಲ ಅವ್ರ ಕ್ಲಾಸಿಗೆ ಕೂಡ್ತಾ ಇದ್ರು. ಇನ್ನೇನು ಅವ್ರು ಟ್ರಾನ್ಸ್ಫರ್ ಆಗಿ ಹೋಗುವಾಗ ಬಂಡಿಯಲ್ಲಿ ಕೂತು ಅವ್ರನ್ನ ಎಲ್ಲರೂ ಎತ್ತುಗಳು ಅಥವಾ ಕುದುರೆಯನ್ನು ಎಳಿದೆ ಸ್ಟೂಡೆಂಟ್ಸ್ ಎಲ್ಲ ಆ ಬಂಡಿಯನ್ನು ಹೊಡ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಡ್ತಾರೆ. ಅಷ್ಟೇ ಅಲ್ಲ, ಆ ಮಹಾನ್ ತತ್ವಜ್ಞಾನಿ ರಾಷ್ಟ್ರಪತಿ ಆಗಿದ್ದಾಗ ನನ್ನ ಜನ್ಮದಿನ ಅಂತ ಆಚರಿಸಬೇಡಿ, ಶಿಕ್ಷಕರ ದಿನ ಅಂತ ಆಚರಿಸ್ರಿ ಅಂತ ಹೇಳಿರೋದಕ್ಕೆ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇದರಲ್ಲಿ ಇದೆ. ಆಮೇಲೆ ಇನ್ನೂ ಒಂದು ಅಂದ್ರೆ ಧ್ಯಾನದ ಬಗ್ಗೆ ಪ್ರಯೋಜನಗಳು ಬಹಳ ವಿಶೇಷವಾಗಿ ಇದೆ. ಇದು ಮೆಡಿಟೇಷನ್ ದ ಓನ್ಲಿ ವೇ ಅನ್ನೋ ಒಂದು ಇಂಗ್ಲಿಷ್ ನಿಂದ ಭಾಷಾಂತರವಾದ ಲೇಖನ. ಇಂಗ್ಲಿಷ್ ನಿಂದ ಭಾಷಾಂತರ ಆದ 2 ಲೇಖನಗಳಿದಾವೆ. ಒಂದು ಟಾರ್ಕಮ್, ಇನ್ನೊಂದಂದ್ರೆ ನೀವೆಲ್ಲರೂ ಮಾಯಾ ಕ್ರೀಡೆಯಲ್ಲಿ ವಿಜೇತರೆ ಅಂತೇಳಿ. ನಿಜವಾಗ್ಲು ಇದು ಯಾವ ಮಾಯಾ ಕ್ರೀಡೆ ಅನ್ನೋದನ್ನ ನಾವು ನೋಡೋಣ. ಆಮೇಲೆ ಪತ್ರಿಜಿ ಅವರ ಶಿಕ್ಷಕ, ಆಚಾರ್ಯ, ಗುರು ಅಂದ್ರೆ ಏನು ಅನ್ನೋದಿದೆ. ಆಮೇಲೆ ಪತ್ರಿಜಿ ಅವರು ಮಾನವ ಸೇವೆಯೇ ಮಾಧವ ಸೇವೆ ಅನ್ನೋದು, ಯಾವುದು ನಿಜವಾದ ಸೇವೆ ಅನ್ನೋ ಪದದ್ದು ಬಹಳ ಚೆನ್ನಾಗಿ ಅರ್ಥ ವಿವರಣೆ ಇದೆ. ಮತ್ತೆ ಗುರು ಸೇವೆ ಅಂದ್ರೇನು, ಯಾವ್ದು ಸೇವೆ ಅನ್ನೋದು ತುಂಬಾ ಚೆನ್ನಾಗಿ ಒಂದು ಲೇಖನ ಇದೆ. ಗುರುವಾಣಿ ಇದೆ. ಹೀಗೆ ಮತ್ತೆ ಆಧ್ಯಾತ್ಮಿಕ ಪ್ರಶ್ನೋತ್ತರಗಳಿದಾವೆ. ಇಲ್ಲಿ ಸುಮಾರು ಜನರು ಪತ್ರಿಜಿ ಅವರ ಒಂದು ಜುಲೈನಲ್ಲಿ ಇದರಲ್ಲಿ ಹಂಚಿಕೊಂಡಿರುವಂತ ಅನುಭವಗಳು ಇದಾವೆ. ಈ ರೀತಿ ಹಲವಾರು ಲೇಖನಗಳನ್ನ ಒಳಗೊಂಡು ಭಕ್ತಿಯ ಮುಕ್ತಿ ಬಗ್ಗೆ ಒಂದ್ ಸ್ವಲ್ಪ ಲೇಖನ ಇದೆ. ದಾಸವಾಣಿ ಇದೆ, ತುಳಸಿದಳ ಇದೆ, ಮತ್ತು ಲಲಿತಾ ಸಹಸ್ರನಾಮದ ಅಂತರಾರ್ಥ ಇದೆ. ಇಡೀ ರಾಜ್ಯಾದ್ಯಂತ ನಡೆದಂತಹ ಕಾರ್ಯಕ್ರಮಗಳು, ಪಿರಮಿಡ್ ಉದ್ಘಾಟನೆ, ಸಶಾರ ರ್ಯಾಲಿ, ಅವುಗಳ ಒಂದು ಸಂಕ್ಷಿಪ್ತ ಸಚಿತ್ರ ಪರಿಚಯ ಇರುತ್ತೆ. ನಿಮ್ಗೆ ಗೊತ್ತು 3 ಪುಟಗಳಲ್ಲಿ. ಇದು 1ನೇ ಪುಟ, ನೆಕ್ಸ್ಟ್ ಕೊನೆಯ ಪುಟ, ಮತ್ತೆ ಅದಾದ್ಮೇಲೆ ಕೊನೆಯ ಅಡ್ರೆಸ್ ಪುಟಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ನಡೆದಂತಹ, ಮೊನ್ನೆ ಬಳ್ಳಾರಿದು ಬಹಳ ವಿಶೇಷ. ಯಾಕೆಂದ್ರೆ ಅಲ್ಲಿ ಒಬ್ಬ MLA ಅವ್ರನ್ನ ಪಿರಮಿಡ್ ಮಾಸ್ಟರ್ಗಳು ಭೇಟಿ ಆಗಿರೋದ್ರಿಂದ ಒಂದು ಸುಮಾರು ಎಲ್ಲಾ ಏನಂತಾರೆ ಪಾರ್ಕ್ಗಳಲ್ಲಿ ಪಿರಮಿಡ್ಗಳನ್ನ ಮಾಡೋದಕ್ಕೆ ಅಲ್ಲಿಯ MLA ಸೂರ್ಯನಾರಾಯಣ ರೆಡ್ಡಿ ಏನಂತಿದೆ, ಅವ್ರು ಒಪ್ಕೊಂಡಿದ್ದಾರೆ. ಈಗಾಗ್ಲೇ ಪಿರಮಿಡ್ಗಳು ಸಾಕಷ್ಟು ಇದಾವೆ ಬಳ್ಳಾರಿಯಲ್ಲಿ. ಮತ್ತೆ ನೋಡ್ರಿ, ಪ್ರತಿಯೊಂದು ಗಾರ್ಡನ್ ಅಲ್ಲೂ ಪಿರಮಿಡ್ಗಳು ನಿರ್ಮಾಣ ನಾನೇ ಅನುದಾನ ಕೊಡ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಈ ತರದ ಕೆಲಸ ನಮ್ಮಿಂದ ಆಗ್ಬೇಕು. ಅದೊಂದು ಸ್ಫೂರ್ತಿ ನಮ್ಗೆ ಎಲ್ಲರಿಗೂ. ನಾವು ಕೂಡ ನಮ್ಮ ಊರುಗಳಲ್ಲಿಯ ರಾಜಕೀಯ ನಾಯಕರನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತಾ, ಯಾಕಂದ್ರೆ ಅದರಿಂದ ಸರ್ ಸಾಕ್ರೆಟಿಸ್ ಬುಕ್ ಬರ್ದದ್ದು ಅದೇ ಕಾರಣಕ್ಕೆ. ಏನಂತ ಹೇಳ್ತಾರಂದ್ರೆ, ಎಲ್ಲಾ ರಾಜಕೀಯ ನಾಯಕರು ಆತ್ಮಜ್ಞಾನಿಗಳಾಗಬೇಕು, ಅಥವಾ ಆತ್ಮಜ್ಞಾನಿಗಳೇ ಆಡಳಿತವನ್ನ ಮಾಡ್ಬೇಕು ಅಂದಾಗ ನಮ್ಮ ಸಂಕಲ್ಪ ಬೇಗ ಈಡೇರ್ತದೆ. ಉದಾಹರಣೆ, ಮೋದಿ ಅವರು ಆತ್ಮಜ್ಞಾನಿ. ಉತ್ತರ ಪ್ರದೇಶದ ಯಾರು ಯೋಗಿ ಆದಿತ್ಯನಾಥ್ ಅವರು ಆತ್ಮಜ್ಞಾನಿ. ನೋಡ್ರಿ, ಆತ್ಮಜ್ಞಾನ ಉಳ್ಳವರು ಆಡಳಿತವನ್ನ ಮಾಡಿದ್ರೆ ನೀವು ನೋಡ್ತೀರಿ. ಯೋಗ ದಿನ ತಂದ್ರು. ಈಗ ನಾವೊಬ್ರು ಯೋಗ ಅಂತ ಎಷ್ಟು ಹೇಳ್ತಾರೆ. ಈಗ ಧ್ಯಾನ ದಿನ ಇದೆ ಡಿಸೆಂಬರ್ 21ಕ್ಕೆ. ವಿಶ್ವಸಂಸ್ಥೆಯ ಮೂಲಕ ಇಡೀ ಪ್ರಪಂಚದಾದ್ಯಂತ ಧ್ಯಾನ ದಿನ ಮಾಡಿದ್ರೆ ಎಷ್ಟು ಬೇಗ ಎಲ್ಲರೂ ಅಂದ್ರೆ ಧ್ಯಾನ ಜಗತ್ ಎಷ್ಟು ಬೇಗ ನಿರ್ಮಾಣ ಆಯ್ತು. ಆಮೇಲೆ ಈ ರೀತಿ ಪಿರಮಿಡ್ಗಳು ಅವರೇ ಕಟ್ಸಕ್ ಶುರು ಮಾಡಿದ್ರೆ ರಾಜಕೀಯ ನಾಯಕರು, ಎಷ್ಟು ಬೇಗ ಧ್ಯಾನ ಜಗತ್ತಾಗಿ ಬಿಡುತ್ತದೆ. ಉದಾಹರಣೆ, ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಸ್ಯಾಹಾರಿಗಳಾಗಿತ್ತು. ರಾಷ್ಟ್ರಪತಿ ಭವನದಲ್ಲಿ ಸಸ್ಯಾಹಾರ ನಿಷೇಧ ಅಂತ ಆರ್ಡರ್ ಹಾಕಿದ್ದಾರೆ. ಅದೇ ಆರ್ಡರ್ನ ಇಡೀ ದೇಶಾದ್ಯಂತ ಎಲ್ಲರಿಗೂ ಹಾಕಿಬಿಟ್ರೆ ಎಷ್ಟು ಬೇಗ ಸಸ್ಯಾಹಾರ ಜಗತ್ತಾಗಿ ಬಿಡುತ್ತದೆ. ಎಷ್ಟು ಸಿಂಪಲ್. ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ ನಿರ್ಮಾಣ ಮಾಡುವುದು ಒಬ್ಬೊಬ್ಬರು ನಾವಿಷ್ಟು ಪ್ರಯತ್ನ ಪಡೋದಕ್ಕಿಂತ ಒಬ್ಬ ರಾಜಕೀಯ ನಾಯಕರು ಮಾಡಿದ್ರೆ, ನಾವ್ ಇವೆಲ್ಲರೂ ಮಾಡೋದ್ರಿಂದ, ನಾವು ಪ್ರತಿದಿನ ಧ್ಯಾನ ಸಜ್ಜನ ಸಾಂಗತ್ಯ ಮಾಡಿ
ಮತ್ತೆ ಸಶಾರ ರ್ಯಾಲಿಗಳನ್ನ ಮಾಡಿ ಈಗ ಏನು ವೈಬ್ರೇಷನ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ, ಅದರಿಂದ ರಾಜಕೀಯ ನಾಯಕರು ಕೂಡ ಪರಿವರ್ತನೆ ಹೊಂದಿ ಅವ್ರು ಇಂಥ ಆದೇಶಗಳನ್ನ ತರ್ತಾರೆ. ಈಗ ನಮ್ಮ ಒಂದು ಸಂಕಲ್ಪ ತುಂಬಾ ಸುಲಭವಾಗಿ ಸಾಕಾರ ಆಗುತ್ತೆ. ಯಾವುದು? ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಶಾರ ಜಗತ್ ಅಂತ ಹೇಳ್ತಾ ಇಲ್ಲಿ ನಾವು ಆತ್ಮಗಳು ಅನ್ನೋದು ಮೊದಲನೇದಾಗಿ ಯಾವಾಗ್ಲೂ ಪತ್ರಿಜಿ ವಾಣಿಯಿಂದ ಆರಂಭವಾಗುತ್ತೆ, ನಿಮ್ಗೆ ಗೊತ್ತು. ಅದರಲ್ಲಿ ನಾವು ಆತ್ಮ ಸ್ವರೂಪರು 365 ದಿನ 24 ಗಂಟೆಗಳು ಕೂಡ ನಾವ್, ಯಾಕಂದ್ರೆ ಈ ಸೆಷನ್ ಅಲ್ಲಿ ಇದ್ದಾಗ ನಾವು ಆತ್ಮ ಸ್ವರೂಪರು ಅಂತಿರ್ತೀವಿ. ನಿಜ ಹೇಳ್ಬೇಕಂದ್ರೆ ಸೆಷನ್ ಮುಗಿದ್ ಮತ್ತೆ ನಾವು ಕೌಟುಂಬಿಕವಾಗಿ ಪ್ರಾಪಂಚಿಕವಾಗಿ ಹೋದಾಗ ನಾವು ಅಲ್ಲಿ ಆತ್ಮ ಸ್ವರೂಪರು ಅಂತ ಯೋಚನೆ ಮಾಡಲ್ಲ. ಅಲ್ಲಿ ನಾವು ಮತ್ತೆ ನಾನೊಬ್ಬ ತಾಯಿ, ನಾನೊಬ್ಬ ಗೃಹಿಣಿ, ನಾನೊಬ್ಬ ಅತ್ತಿಗೆ, ಆ ರೀತಿ ನಾನೊಬ್ಬ ಹೆಂಡತಿ, ನನ್ ಗಂಡ ಹಂಗಂದ ಹಿಂಗ್ ಮಾಡಿದ, ಆ ತರ ಕಂಪ್ಲೇಂಟ್ಸ್ ಮತ್ತೆ ಸ್ಟಾರ್ಟ್ ಆಗ್ತವೆ ನನಗೆ ಅಲ್ಲಿ. ಅದಕ್ಕೆ ನಮ್ ಪ್ರಿನ್ಸಿಪಲ್ ಹಿಂಗ್ ಅಂದ್ರು, ಅದೇ ಕೂಡ ಅಲ್ಲೆಲ್ಲರೂ ಅವರೆಲ್ಲರೂ ಆತ್ಮಸ್ವರೂಪರೇ, ನಾನು ಆ ತರ ಜೀವಿಸ್ಬೇಕು ಅಂತ ಆಧ್ಯಾತ್ಮಿಕತೆಯಲ್ಲಿ ಈ ಭೌತಿಕ ದೇಹದೊಂದಿಗೆ ಯಾವ ಕೆಲಸವೂ ಇಲ್ಲ, ನಾವು ಆತ್ಮ ಸ್ವರೂಪರು ಅಂತ ಅಂಗೀಕರಿಸಿ ಪ್ರತಿ ಕ್ಷಣ ಆಧ್ಯಾತ್ಮಿಕತೆಯ ಆನಂದ ಅನುಭವಿಸ್ಬೇಕಂದ್ರೆ ನಾವು ಸಂಪೂರ್ಣ ಆ ಭಾವದಲ್ಲಿ ಇರಬೇಕು ಅಂತ. ಇನ್ನು ಎರಡನೇದ್ದು, ಈ ಆತ್ಮ ಅಂದ್ರೆ 3 ಒಳಗೊಂಡಿದೆ. ಮೂರನ್ನು ಅಂದ್ರೆ ಎನರ್ಜಿ, ECW ಅಂತ ಹೇಳ್ತಾರೆ ಯಾವಾಗ್ಲು. ECW ಅಂದ್ರೆ ಅಂದ್ರೆ ಶಕ್ತಿ, ಚೈತನ್ಯ, ಎನರ್ಜಿ, ಮತ್ತೆ ಕಾನ್ಶಿಯಸ್ನೆಸ್, ಮತ್ತೆ ವಿಜ್ಡಮ್ ಅಂದ್ರೆ ವಿವೇಕ. ಅದಕ್ಕೆ ESW ಅಂತೇಳಿ ಆ 3 ಒಳಗೊಂಡಿದ್ದು. ನಾವು ಈ ಭೌತಿಕ ಶರೀರವನ್ನು ಅಷ್ಟೇ ನೋಡ್ಬಾರ್ದು, ಒಳಗಡೆ ಕಾರಣ ಶರೀರ, ಸೂಕ್ಷ್ಮ ಶರೀರ ಮತ್ತು ಮಹಾಕಾರಣ ಶರೀರ ಇವೆಲ್ಲವನ್ನೂ ಹೊಂದಿದೆ ಅಂತ ಹೇಳಿದರೆ. ಇನ್ನು ಗುರುವಾಣಿಯಲ್ಲಿ ಸ್ವಾಮಿ ರಾಮ ಅವ್ರದ್ದು ಪ್ರತಿ ತಿಂಗಳ ನಮ್ಗೆ ಪರ ಕೃಷ್ಣಮೂರ್ತಿ ಅವ್ರು ಬರ್ಕೊಡ್ತಾ ಇದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ನಮ್ಗೆ ಎಲ್ಲ ಭಯಗಳಲ್ಲಿ ಯಾವ್ದು ಅತಿ ದೊಡ್ಡ ಭಯ ಅಂದ್ರೆ ಮರಣ ಭಯ. ಆದ್ರೆ ಪಿರಮಿಡ್ ಮಾಸ್ಟರ್ಗಳಲ್ಲಿ ಅದಿಲ್ಲ ಅಂತ ನಾನು ಅನ್ಕೊಂಡಿದೀನಿ, ನನಗೆ ಗೊತ್ತು. ಯಾಕಂದ್ರೆ ನಮಗೆ ಈಗ ಸತ್ಯ ಗೊತ್ತಾಗಿದೆ, ನಾವು ಆತ್ಮ, ಇದು ಶರೀರ ಅಂತೇಳಿ. ಇಲ್ಲಿ ನೋಡ, ಅದಕ್ಕೆ ಸಾವು ಅನ್ನೋದು ನರಳಿಕೆಯಲ್ಲ, ಸಾಯುವ ಹೆದರಿಕೆ ಮಾತ್ರ ನೋವಿನ ಸಂಗತಿ ಆಗಿದೆ. ಆದ್ರೆ ಯಾರು ಇದಕ್ಕಾಗಿ ಭಯ ಪಡಬೇಕಾಗಿಲ್ಲ. ಯಾವ ಸಮಯದಲ್ಲಿ ಆದರೂ ಸಾವು ಬರಬಹುದು. ಕಾರಣ ಸಾವು ನಿಶ್ಚಿತ. ಎಂತ ಬಲಿಷ್ಠ, ಸಾಧು, ಒಳ್ಳೆಯವರು, ಕೆಟ್ಟವರು ಎಂತವ್ರೇ ಇದ್ರಿ ಎಲ್ಲರಿಗೂ ಅದು ಸಾವು ಬಂದೇ ಬರುತ್ತೆ. ಈ ಶರೀರ ಶಾಶ್ವತವಾಗಿ ಇರ್ಬೇಕು ಅಂತ ಒಬ್ನು ತಪಸ್ ಮಾಡಿದ್ನಂತೆ ಒಬ್ಬ ವ್ಯಕ್ತಿ. ನಾನು ಸಂಪೂರ್ಣ ಅವಾಗೆ ಶಾಶ್ವತವಾದ ಬದುಕಿಗೆ ಅಮರನಾಗುವೆ ಅಂತ ಒಬ್ರು ಆಶೀರ್ವಾದ ಕೊಟ್ಟ ತಕ್ಷಣ, ಆ ನೀರ್ ಕುಡಿ, ನೀನು ಸಾಧು ಹೇಳಿದ್ನಂತೆ, ಈ ನೀರ್ ಕುಡಿ ನೀನು ಶಾಶ್ವತವಾಗ್ತೆ ಅಂತ. ಆ ನೀರು ಕುಡಿಬಾರ್ದು ಅಂತೇಳಿ ಆತಗೆ ಒಂದು ಆಕಾಶವಾಣಿ ಬಂತು. ಯಾಕೆಂದ್ರೆ ದೀರ್ಘಕಾಲ ಈ ಮಾನವ ಶರೀರದಲ್ಲಿ ಇರುವುದು ಸುಖಕರ ಅಲ್ಲ. ಯಾಕೆಂದ್ರೆ ಮನಸ್ಸು ಮತ್ತು ಶರೀರ ದೀರ್ಘಕಾಲದ ಶಾಶ್ವತ ಸಿದ್ಧಾಂತವನ್ನು, ಸಾಯುವ ತಂತ್ರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ ಸಾವಿನ ಭಯವೂ ಹೋಗಿ ಭಿನ್ನ ರೀತಿಯಲ್ಲಿ ಅದರ ಬಳಿಗೆ ಹೋಗುತ್ತೇವೆ. ವಾಸ್ತವಿಕವಾಗಿ ಸಾವು ಅನ್ನೋದು ನೀಡುವ ಆಶ್ರಯವನ್ನು ಯಾವುದೇ ತಾಯಿಯು ನೀಡುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಯಾವ ತಾಯಿಯೂ ಇಂಥ ಆಶ್ರಯ ನೀಡಂಗಿಲ್ಲ. ಸಾವು ಅನ್ನೋದು ನಿದ್ರೆಯ ಮುಂದುವರಿದ ಭಾಗ. ಸಾವು ನಿದ್ರೆಯ ಮುಂದುವರಿಕೆ. ಆಮೇಲೆ ಸಾವು ನಿಜವಾದ ಶಾಂತಿ ಮತ್ತು ವಿಶ್ರಾಂತಿ. ನೋಡ್ರಿ, ನಿಜವಾಗ್ಲೂ ಅದು ಸಾವು ಅನ್ನೋದು ಸುಮ್ನೆ ಅಳ್ತಾರೆ, ಏನೋ ಬಹಳ ವರ್ಷದಿಂದ ನಮ್ ಜೊತೆ ಇದ್ದವರು ಇಲ್ಲ ಅನ್ನೋದು ಸ್ವಲ್ಪ ಫೀಲಿಂಗ್ ಇರ್ಬೋದು. ಆದ್ರೆ ಸಾವು ಅನ್ನೋದು ನಿಜವಾದ ಶಾಂತಿ ಮತ್ತು ವಿಶ್ರಾಂತಿಯನ್ನು ನೀಡುತ್ತದೆ. ಆದ್ರಿಂದ ದೀರ್ಘಕಾಲದಲ್ಲಿ ಈ ಶರೀರದಲ್ಲಿ ಇರೋದು ಸಾಧ್ಯವಿಲ್ಲ, ಮಾನವ ಶರೀರದಲ್ಲಿ ಸುಖಕರವೂ ಅಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದು ಸ್ವಾಮಿ ರಾಮ ಅವರು ಹೇಳಿದ್ದು. ಇದು ಇನ್ನು ಬಹಳ ಅದ್ಭುತವಾದ ಲೇಖನ, ಮಾನವ ಸೇವೆಯೇ ಮಾಧವ ಸೇವೆ. ನಿಮ್ಗೆ ಗೊತ್ತಿರ್ಬೋದು, ನಾವೆಲ್ಲರೂ ಈ ಕಾನ್ಸೆಪ್ಟ್ ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಅಂತಾರೆ ಪತ್ರಿಜಿ ಸರ್. ಯಾಕೆಂದ್ರೆ ಪಿರಮಿಡ್ ಮಾಸ್ಟರ್ಗಳೆಲ್ಲ ಪೂರ್ವ ಜನ್ಮದಲ್ಲೇ ನಿರಂತರ ಸೇವಾ ಧೋರಣೆಗಳು. ನಾವೆಲ್ಲರೂ ಹಿಂದಿನ ಜನ್ಮಗಳಲ್ಲಿನೇ ಸಾಕಷ್ಟು ಸೇವೆ ಮಾಡಿದವರು. ಆದ್ರಿಂದ ಸೇವಾ ಚಕ್ರವರ್ತಿಗಳು, ಸೇವಾ ತತ್ಪರರು ಆಗಿದ್ದೇವೆ. ಆದ್ರಿಂದ ಈ ಜನ್ಮದಲ್ಲಿ ಧ್ಯಾನಕ್ಕೆ ಬಂದ ತಕ್ಷಣ ಸೇವೆಯನ್ನ ಶುರು ಮಾಡ್ಕೊಂಡ್ ಬಿಡ್ತೀವಿ ನಾವು, ಅಷ್ಟು ಮಾಡ್ತೀವಿ. ಆದ್ರೆ ಕೆಲವರು ಹೊರಗಡೆ ಏನಂತ ಇದೆ ಅಂದ್ರೆ, ಸೇವೆ ಅಂದ್ರೆ ಯಾವ್ದಕ್ಕಂತಾರಂದ್ರೆ ಅವರು ಅದನ್ನ ಎಲ್ಲ ಕೋನಗಳಿಂದ ಪರಿಶೀಲಿಸಿದ್ರೆ, ನಾನು ಸೇವೆ ಅನ್ನೋದು ಬಹಳ ಪರಾಕಾಷ್ಠೆ. ಏನಂತ ಕರೀತಾರೆ ಅಂದ್ರೆ, ಸರ್ವಿಸ್ ಈಸ್ ದ ಅಲ್ಟಿಮೇಟ್ ಸ್ಟೇಟ್ ಆಫ್ ಸ್ಪಿರಿಚುವಾಲಿಟಿ ಅಂತೇಳಿ. ಆಮೇಲೆ ಕೆಲವರು ನೌಕರಿಗೆ ಸೇವೆ ಅಂತಾರೆ, ಅಥವಾ ಮನೆಯಲ್ಲಿ ಹೆಂಡತಿಗೆ ಗಂಡನಿಗೆ ಮಾಡುವ ಸೇವೆ, ತಂದೆ ತಾಯಿಗೆ ಮಾಡುವ ಸೇವೆಯನ್ನ ಸೇವೆ ಅಂತ ಕರೀತಾರೆ. ಆದ್ರೆ ಪತ್ರಿಕೆ ಸರ್ ಹೇಳ್ತಾರೆ, ಅದು ಸೇವೆ ಅಲ್ಲವೇ ಅಲ್ಲ, ಅದು ಕರ್ತವ್ಯ, ಅದು ಧರ್ಮ ಅಷ್ಟೇ. ಅದು ಕನಿಷ್ಠ ಧರ್ಮ. ನಾವು ತಂದೆ ತಾಯಿ ನಮ್ಮನ್ನ ಬೆಳೆಸಿದ್ದಾರೆ, ದೊಡ್ಡವರಾಗಿ ಮಾಡಿದ್ದಾರೆ, ಅದು ಅವ್ರ ಕರ್ತವ್ಯ, ನಾವು ಅವರನ್ನ ನೋಡಿಕೊಳ್ತಾ ಇದೀವಿ. ಆದ್ರೆ ಅದು ಸೇವೆ ಅಲ್ಲ. ನಿಜವಾದ ಸೇವೆ ಅಂದ್ರೆ ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ
ಉದಾಹರಣೆ, ಮತ್ತು ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವ ಆಗಂತುಕರಿಗೆ ಮಾಡುವ ಸೇವೆಯನ್ನ ಸೇವೆ ಅಂತ ಕರಿತೀವಿ. ಕೆಲವರು ಸರ್ಕಾರಿ ನೌಕರಿಗೆ ಕೂಡ ಸೇವೆ ಅಂತಾರೆ. ಉದಾಹರಣೆ, ಅವ್ರ ತಂದೆಯವ್ರದೇ ತಗೊಳ್ತಾರ. ಅವ್ರು, ನಮ್ ತಂದೆ ಹೇಳ್ತಿದ್ರು, ನಾ ಸರ್ಕಾರಿ ಸೇವೆಯಲ್ಲಿದ್ದೀನಿ. ಅದು ಹೇಗೆ ಸೇವೆ ಆಗುತ್ತೆ ಸರ್ಕಾರಿ ಸೇವೆ? ನಾವ್ ಅಲ್ಲಿ ಪ್ರತಿ ತಿಂಗಳು ಸಂಬಳ ಪಡಿತೀವಿ, ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಒಬ್ಬ ಚೇರ್ಮನ್ ಇದ್ದಾನೆ, ಕಂಪ್ನಿ ಚೇರ್ಮನ್ ಅವನು ಅದು ಉದ್ಯೋಗ ಅಷ್ಟೇ, ಆದ್ರಿಂದ ಅದು ಸೇವೆ ಅನಿಸಿಕೊಳ್ಳುವುದಿಲ್ಲ. ಆಮೇಲೆ ಯಾವುದೋ ಒಬ್ಬ ಲಾಸ್ಟ್ ಏನಂತಾರೆ, ಕಸಗೊಳೆಯವ್ರು, ನೀವು ಯಾವುದು ಕಾರ್ಪೊರೇಟ್ ಕಸ ಬಳಿಯೋದು ಕೂಡ, ಅದು ಕೂಡ ಸೇವೆ ಅಲ್ಲ. ಅವನೇನಾದ್ರೂ ಬೆಳಗಿನಿಂದ ಕಸ ಬಳಿತಾ ಹೋದ್ರೆ ಕೊನೆಗೆ ಸಾಯಂಕಾಲ ಯಾರೋ ಆತಿಗೆ ಏನಾದ್ರು ಟಿಫಿನ್ ತಂದು ಕೊಟ್ಬಿಟ್ರೆ ಅದು ಯಾವ್ದು ಸಂಬಳ ಇಲ್ಲದೆ ಅಂತ ಸೇವೆ ಅನ್ಬೋದು. ಆದ್ರೆ ಗಂಡ ಹೆಂಡತಿಗೆ ಮಾಡೋದು, ಗಂಡನ್ ಮಾಡೋದು, ತಂದೆ ತಾಯಿಗೆ ಮಾಡೋದು, ಇದು ಯಾವುದೂ ಸೇವೆ ಅಲ್ಲ. ಇದು ನಮ್ಮ ಧರ್ಮ, ಇದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಆದ್ರಿಂದ ಗುರು ಸೇವೆ ಅಂತೀವಿ. ಗುರು ಸೇವೆ ಅನ್ನೋದು ಕೂಡ ಇಲ್ವೇ ಇಲ್ಲ. ನಿಜವಾದ ಗುರು ಯಾವ ಪ್ರತಿಫಲ ಅಪೇಕ್ಷೆ ತೆಗೆದುಕೊಳ್ಳುವುದೇ ಇಲ್ಲ. ಉದಾಹರಣೆ, ದ್ರೋಣಾಚಾರ್ಯರ ಬಗ್ಗೆ ಅವರು ಎಷ್ಟು ಚಂದ ಕತೆ ಹೇಳಿದಾರಂದ್ರೆ, ದ್ರೋಣ ಗುರು ಆಗಿದ್ದರೆ ದಕ್ಷಿಣೆ ಕೇಳಬಾರದು. ಗುರು ದಕ್ಷಿಣೆಯನ್ನ, ಅದು ವ್ಯಾಪಾರ. ಯಾವಾಗ ಗುರು ಏನಾದ್ರೂ ದಕ್ಷಿಣೆ ಕೇಳಿದಾನೆ ಅಂದ್ರೆ ಅದು ವ್ಯಾಪಾರ ಆಗುತ್ತೆ ವಿನಃ ಅದು ಸೇವೆ ಆಗೋದಿಲ್ಲ. ಅರ್ಜುನನನ್ನು ಪ್ರತಿಫಲ ಕೇಳಿದ, ಏನಂತೇಳಿ, ನೀನು ನನ್ನ ಶತ್ರುವನ್ನು ಸಂಹರಿಸಬೇಕು. ನನಗೆ ಆ ದೃಪದ, ಅವನನ್ನ ಶತ್ರು, ಅವನನ್ನು ಸಾಯಿಸಲಾರೆ, ನಾನ್ ಸಾಯಿಸಲಾರೆ ಅವನನ್ನ. ನನ್ನದು ಬ್ರಾಹ್ಮಣ ಧರ್ಮ, ಶತ್ರುವನ್ನು ಸಾಯಿಸಬೇಕು. ನಿನ್ನನ್ನು ನಾನು ಪಾಲಿಸಿ ಪೋಷಿಸಿದ್ದೇನೆ, ನೀನು ಆತನನ್ನು ಸಾಯಿಸಬೇಕು. ಅದೇ ನೀನು ನನಗೆ ಕೊಡು ಗುರುದಕ್ಷಿಣೆ ಅಂತ ಪ್ರತಿಫಲ ಬಯಸಿದ. ಅದು ಗುರುಧರ್ಮ ಅಲ್ಲವೇ ಅಲ್ಲ. ದ್ರೋಣಾಚಾರ್ಯ ವೃತ್ತಿಯಲ್ಲಿದ್ದ ನೋಡಿ. ಹಾಗಂದ್ರೆ ವೃತ್ತಿಯಲ್ಲಿದ್ದ, ಆತ ಸೇವೆ ಮಾಡಲಿಲ್ಲ ಅಂತ ಹೇಳ್ತಾನೆ ನೋಡಿ. ಅಪೇಕ್ಷೆ ಇಲ್ಲದವನೇ ನಿಜವಾದ ಗುರು. ಈಗ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದು ಇದೆ, ನಿನ್ನ ಇಷ್ಟ ಇದ್ದ ಹಾಗೆ ಮಾಡು, ಯಥೇಚ್ಛಸಿ ತಥಾ ಗುರು. ಅದು ಕೃಷ್ಣ, ಅದಕ್ಕೆ ಸೇವಾ ತತ್ಪರಾತ. ಕೃಷ್ಣ ಎಲ್ಲ ಬುದ್ಧಿವಾದ ಹೇಳಿದ, ಎಲ್ಲ ಜ್ಞಾನ ಕೊಟ್ಟ ಅರ್ಜುನನಿಗೆ. ಕೊನೆಗೆ ನಿನ್ನ ಇಷ್ಟ ಇದ್ದಂಗೆ ಮಾಡಂದಾಗ್ಲಿ ಏನು ಕೇಳಲಿಲ್ಲ ಪ್ರತಿಫಲ ಅಪೇಕ್ಷೆ. ಆದ್ರಿಂದ ಇಲ್ಲಿ ನಾವು ಮತ್ತೆ ಕೆಲವರು ಅತಿಥಿ ಸೇವೆ ಅಂತೀವಿ. ನಿಜ, ಅತಿಥಿ ಯಾರು ಅಂತಾನೆ ಗೊತ್ತಿಲ್ಲ. ಯಾವ ಮಧ್ಯರಾತ್ರಿಯಲ್ಲಿ ನಮ್ಮ ಮನೆಗೆ ಬಂದರೂ ನಾವು ಅವರಿಗೆ ಪ್ರೀತಿಯಿಂದ ಕರೆದು ಕೂರ್ಸಿ ಉಪಚಾರ ಮಾಡಿಸಿದ್ರೆ, ಊಟ ಉಪಚಾರ ಆಶ್ರಯ ಕೊಟ್ರೆ ಅದು ಸೇವೆ ಅಂತ ಹೇಳ್ತಾರೆ. ಒಟ್ಟಾರೆ ಪ್ರತಿಫಲ ತೆಗೆದುಕೊಂಡ್ರೆ ಅದು ವ್ಯಾಪಾರ, ಪ್ರತಿಫಲ ಇಲ್ಲದೆ ನಾವು ಮಾಡಿದ್ರೆ ಅದು ಸೇವೆ. ಆದ್ರಿಂದ ಹಣ ತೆಗೆದುಕೊಳ್ಳಲಾರದೆ ನಾವು ಮಾಡಿದ್ದೆ ಆದ್ರೆ, ಯಾವಾಗ ಎಷ್ಟೋ ಜನ ವೃತ್ತಿಯಿಂದ ನಿವೃತ್ತಿ ಆದ್ಮೇಲೆ ಸೇವೆಯಿಂದ ನಿವೃತ್ತಿ ಆದ್ರು, ಸೇವೆಯಿಂದಲ್ಲ ಉದ್ಯೋಗದಿಂದ ನಿವೃತ್ತಿ ಆದಂಗೆ. ಸೇವೆ ಮಾಡಿದರೆ, ಇನ್ನೊಂದು, ನಾವು ಕರ್ತವ್ಯ ಮಾಡಿದರೆ, ಧರ್ಮ ಮಾಡಿದರೆ ನಮ್ಗೆ ಪುರಸ್ಕಾರ ಇಲ್ಲ, ಆದ್ರೆ ಸೇವೆ ಮಾಡಿದರೆ ವಿಶೇಷ ಪುರಸ್ಕಾರ ದೊರೆಯುತ್ತದೆ. ಯಾರಾದ್ರೂ ವಯೋವೃದ್ಧರು, ಈ ಉದಾಹರಣೆ, ಕೆಲವರು ಟ್ಯೂಷನ್ ಹೇಳ್ತಾರೆ ಮಕ್ಕಳಿಗೆ, ದುಡ್ಡಿರ್ಲಾರ್ದೆ ಟ್ಯೂಷನ್ ಹೇಳಿದ್ರೆ ಅದು ಸೇವೆ, ದುಡ್ಡು ತಗೊಂಡ್ ಟ್ಯೂಷನ್ ಹೇಳಿದ್ರೆ ಅದು ವ್ಯಾಪಾರವೇ. ಹೀಗೆ ಪ್ರತಿಯೊಂದನ್ನು ಅವರು ತುಂಬಾ ಕುಲಂಕುಷವಾಗಿ ನಮ್ಗೆ ಹೇಳಿದ್ದಾರೆ ಸೇವೆ ಬಗ್ಗೆ. ಇನ್ನು ಶಿಕ್ಷಕರ ದಿನಾಚರಣೆ ಬಗ್ಗೆ ನೋಡೋಣ. ಇಲ್ಲಿ ಶಿಕ್ಷಕರ ದಿನಾಚರಣೆ ಬಗ್ಗೆ, ಇದು ಎಲ್ಲ ದೇಶಗಳಲ್ಲೂ ಆಚರಿಸಲ್ಪಡುತ್ತದೆ, ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ. ಯಾಕೆಂದ್ರೆ ಗುರುವಿನ ನಮ್ಮ ದೇಶದಲ್ಲಿ ಎಲ್ಲರಿಗೂ ಅವರಿಗೆ ಯಾಕೆ ಈ ದಿನವನ್ನಂದ್ರೆ ಅವರ ಒಂದು ಕೆಲಸಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದು, ಅವರಿಗೆ ಸಮರ್ಪಣೆ ಗೌರವ ಸಲ್ಲಿಸೋದು, ಮತ್ತು ಶಿಕ್ಷಕರ ಬಾಂಧವ್ಯ ವೃದ್ಧಿಪಡಿಸೋದು, ಶಿಕ್ಷಣವನ್ನು ಉತ್ತೇಜಿಸೋದು, ವೃತ್ತಿ ಪ್ರೋತ್ಸಾಹಿಸೋದು ಅಂತೇಳಿ ಇದು ಜಾಗತಿಕವಾಗಿ ಇಡೀ ಪ್ರಪಂಚದಲ್ಲಿ ಒಂದು ದಿನ ಆಚರಿಸಲ್ಪಡುತ್ತದೆ. ವಿಶೇಷವಾಗಿ ಅರ್ಜೆಂಟೀನಾದಲ್ಲಿ ಕೂಡ ಅವರ ಮಾಜಿ ಅಧ್ಯಕ್ಷ, ಶಿಕ್ಷಣ ತಜ್ಞ ಡೊಮಿಂಗೋ ಫೌಸ್ಟಿನೋ ಸರ್ಮೆಂಟನ್ ಅವರು ಈ ದಿನವನ್ನು ಆಚರಿಸೋದಕ್ಕೆ ಸೆಪ್ಟೆಂಬರ್ 11ಕ್ಕೆ ಆಚರಿಸ್ತಾರೆ. ಚೀನಾದಲ್ಲಿ ಸೆಪ್ಟೆಂಬರ್ 10ಕ್ಕೆ ಆಚರಿಸ್ತಾರೆ. ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಮೇ ತಿಂಗಳ ಮೊದಲ ವಾರ ಆಚರಿಸ್ತಾರೆ. ಇನ್ನು ಇಡೀ ಪ್ರಪಂಚದಾದ್ಯಂತ ಕೂಡ ಅಕ್ಟೋಬರ್ 5ರಂದು ಆಚರಿಸ್ತಾ ಇದ್ದಾರೆ. ಅದಕ್ಕೆ ಶಿಕ್ಷಕರ ದಿನ ಅನ್ನೋದು ಅವರಿಗೆ ಇಡೀ ಒಂದು ದೇಶದ ನಿರ್ಮಾಣದಲ್ಲಿ, ಸಮಾಜದ ನಿರ್ಮಾಣದಲ್ಲಿ ಅವರದು ನಿರ್ಣಾಯಕ ಪಾತ್ರ, ಕಠಿಣ ಸಮರ್ಪಣೆಯ ಅವರ ಪರಿಶ್ರಮ, ಎಲ್ಲರ ಸಮಾಜದ ವಾಸ್ತುಶಿಲ್ಪಿ, ರಾಷ್ಟ್ರದ ಪ್ರಗತಿಗೆ ಅಡಿಪಾಯ, ಎಲ್ಲರಲ್ಲಿ ಮೌಲ್ಯಗಳನ್ನ ಬೆಳೆಸಿರ್ತಾನೆ, ಒಂದು ಜವಾಬ್ದಾರಿಯುತ ಪ್ರಜ್ಞೆಯನ್ನ ಬೆಳೆಸಿರ್ತಾನೆ. ಆದ್ರಿಂದ ಆತನನ್ನ ಸ್ಮರಿಸುವುದಕ್ಕಾಗಿ ಈ ದಿನ ಅಂತೇಳಿ ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಮತ್ತು ಮಹತ್ವವನ್ನು ಕೊಟ್ಟಿದ್ದಾರೆ. ಇನ್ನು ರಾಧಾಕೃಷ್ಣನ್ ಅವ್ರ ಬಗ್ಗೆ ಒಂದೆರಡು ಕೊಟ್ಟಿದ್ದಾರೆ ಇಲ್ಲಿ, ಬಹಳ ಚೆನ್ನಾಗಿದೆ ರಾಧಾಕೃಷ್ಣನ್ ಅವ್ರ ಬಗ್ಗೆ. ಏನು ಅಂದ್ರೆ, ಇಲ್ಲಿ ರಾಧಾಕೃಷ್ಣನ್ ಒಂದ್ ಮಾತು ಹೇಳ್ತಾರೆ, ನಾನು ವಿದೇಶಕ್ಕೆ ಹೋಗುವುದಾದರೆ ಕಲಿಸುವುದಕ್ಕೆ ಹೋಗುತ್ತೇನೆ, ಕಲಿಯುವುದಕ್ಕಾಗಿ ಅಲ್ಲ ಅಂತೇಳಿ. ಅದೇ ರೀತಿ ನಡ್ಕೊಂಡ್ರು ರಾಧಾಕೃಷ್ಣನ್ ಅವರು. ಯಾಕೆ ಕಲಿಸುವುದಕ್ಕಾಗಿ ಅಂದ್ರೆ,
ಎಲ್ರು ಕಲಿಯೋದಕ್ಕೆ ಫಾರಿನ್ಗೆ ಹೋಗ್ತಾರೆ, ಆದ್ರೆ ನಾನು ಕಲಿಸುವುದಕ್ಕೆ ಹೋಗ್ತೀನಿ ಅಂತೇಳಿ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತೆ ಹಲವಾರು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಟೀಚಿಂಗ್ ಮಾಡಕ್ಕೆ, ಯಾಕಂದ್ರೆ ಅವರು ಬಹಳಷ್ಟು ಅಧ್ಯಯನ ಮಾಡಿದ್ರು. ಪಾಶ್ಚಾತ್ಯ ಜ್ಞಾನ ಮತ್ತು ಪೌರ್ವಾತ್ಯ, ಈ ಪಾಶ್ಚಿಮಾತ್ಯ ಅಂದ್ರೆ ಬೇರೆ ದೇಶಗಳ ತತ್ವಜ್ಞಾನ ಮತ್ತು ಭಾರತೀಯ ತತ್ವಶಾಸ್ತ್ರ, ಎರಡರ ನಡುವೆ ಇವರು ಸೇತುವೆ ಅಂತಾರೆ, ಬ್ರಿಡ್ಜ್ ಆಗಿದ್ರು. ಆದ್ರಿಂದ ಎಷ್ಟು ಜ್ಞಾನವನ್ನು ಹೊಂದಿದ್ರು ಅಂದ್ರೆ ನಿಮಗೆ ಗೊತ್ತಿರ್ಲಿ, ಒಂದು ರಷ್ಯಾದಲ್ಲಿ ಒಂದ್ಸಲ ರಾಯಭಾರಿ ಆಗಿದ್ದಾಗ ರಷ್ಯಾದಲ್ಲಿ ಆ ಲೆನಿನ್ ಅವರನ್ನ ಭೇಟಿಯಾದಾಗ ಅವರ ನಿಜವಾಗ್ಲೂ ಅವ್ರಿಗೆ ಗೊತ್ತಲ್ಲ ನಿಮಗೆ ರಷ್ಯಾದವ್ರು ಹೇಗಿದ್ರು ಅಂದ್ರೆ ಅವರು ಯುದ್ಧ ಪ್ರೇಮಿಗಳು, ಕಮ್ಯುನಿಸ್ಟ್ಗಳು, ಅಂತವರ ಮನಸ್ಸನ್ನು ಕೂಡ ಇವರು ಪರಿವರ್ತಿಸಿದ್ರು. ಆದ್ರಿಂದ ರಾಧಾಕೃಷ್ಣನ್ ಅವರ ಆದರ್ಶವಾದ ದೃಷ್ಟಿಕೋನ, ಸೃಜನಶೀಲ ಸಂಶ್ಲೇಷಣೆ, ಧಾರ್ಮಿಕ ಬಹುತ್ವದ ಬಗ್ಗೆ ಇಲ್ಲಿ ಲೇಖನ ಇದೆ. ಇನ್ನು ಆಚಾರ್ಯ, ಶಿಕ್ಷಕ, ಗುರು ಅನ್ನೋ ಒಂದು ಲೇಖನ ಇದೆ ಇಲ್ಲಿ. ಶಿಕ್ಷಕ ಅಂದ್ರೆ ನಿಮ್ಗೆ ಗೊತ್ತು, ಇದು ಪ್ರಾಪಂಚಿಕ ಜ್ಞಾನವನ್ನು ಕೊಡ್ತಾರೆ ಇವೆಲ್ಲ ಸ್ಕೂಲ್, ಶಾಲೆ, ಕಾಲೇಜುಗಳಲ್ಲಿ. ಆಚಾರ್ಯ ಅಂದ್ರೆ ತಾವು ಆಚರಣೆಯಲ್ಲಿ ಇಟ್ಟುಕೊಂಡು ತಾವು ನಡೆಯುವಂತವ್ರು. ಇನ್ನು ಗುರು ಅಂದ್ರೆ ಅಜ್ಞಾನವನ್ನ ಕಳೆದು, ಕತ್ತಲೆಯ ಅಜ್ಞಾನ ಕಳೆದು ಜ್ಞಾನವನ್ನು ಕೊಡುವವರು ಅಂತ. ಇನ್ನೊಂದು ಲೇಖನ ಇದಂತೂ ಇಷ್ಟು ಅದ್ಭುತವಾಗಿದೆ, ಒಂದ್ಸಲ ನೀವು ಇದನ್ನ ಕೇಳಿಸ್ಕೊಳ್ಳೇಬೇಕು. ಏನು ಅಂದ್ರೆ ಧ್ಯಾನದ ಅತ್ಯಂತ ಮುಖ್ಯವಾದ ಪ್ರಯೋಜನಗಳು ಅಂತಿದೆ. ನಾವೇನ್ ಅನ್ಕೋತೀವಿ, ಧ್ಯಾನ ಯಾರಿಗ್ ಬೇಕು? ಅನಾರೋಗ್ಯ ಇರೋರಿಗೆ, ಕಷ್ಟದಲ್ಲಿರೋರಿಗೆ ಧ್ಯಾನ ಅಂತೀವಿ ನಾವು. ಹಾಗಲ್ಲ ಅದು ಜ್ಞಾನ. ಇಷ್ಟು ಚೆನ್ನಾಗಿದೆ. ಅನಾರೋಗ್ಯ ಇರೋರಿಗೆ ಏನಾದ್ರೂ ಬೇಡಿಕೆಗಳಿರ್ತದೆ, ನಾನು ಶ್ರೀಮಂತ ಆಗ್ಬೇಕು ಅಥವಾ ಮದ್ವೆ ಆಗ್ಬೇಕು, ಮನೆ ಕಟ್ಟಬೇಕು, ಸಂಕಲ್ಪಗಳಿಗೆ ಅಂತೇಳಿ ಇಲ್ಲಿ ಇಷ್ಟು ಚೆನ್ನಾಗಿದೆ ಇದು. ಧ್ಯಾನದ ಬಗ್ಗೆ ಪ್ರಯೋಜನಗಳು, ಇದು ಮೆಡಿಟೇಷನ್ ದ ಓನ್ಲಿ ವೇ ಅನ್ನೋ ಪುಸ್ತಕದಿಂದ ಆಯ್ದಂತಹ ಭಾಗ. ಏನಿದೆ ಅಂದ್ರೆ ಧ್ಯಾನ, ನೀವು ಅತ್ಯಂತ ಶ್ರೀಮಂತರೇ, ಹಾಗಾದರೆ ನೀವು ಈ ಜನ್ಮದಲ್ಲಿ ಏಕೆ ಶ್ರೀಮಂತರಾಗಿರುವಿರಿ ಎನ್ನುವ ಜನ್ಮ ಕಾರಣವನ್ನು ತಿಳಿಯಬೇಕಾದರೆ ನೀವು ಧ್ಯಾನವನ್ನ ಮಾಡಬೇಕು. ನೀವು ಬಹಳ ಬ್ಯುಸಿ ಆಗಿದ್ದೀರಾ, ಹಾಗಿದ್ದಲ್ಲಿ ನಿಮ್ಮನ್ನು ಈ ಬ್ಯುಸಿ ಲೈಫ್ ನಲ್ಲಿ ಟೆನ್ಷನ್ ಇಂದ ಪ್ರಶಾಂತ ಸ್ಥಿತಿಗೆ ಬರುವುದಕ್ಕಾಗಿ ಧ್ಯಾನ ಬೇಕು. ನೀವು ಅತ್ಯಂತ ಬಡವರೇ, ಪರವಾಗಿಲ್ಲ, ಇತರರನ್ನು ನೋಡಿ ಅಸೂಯೆ ಪಡದೆ ನಿಮಗೆ ಇರುವುದರಲ್ಲಿ ನೀವು ತೃಪ್ತಿಕರ ಜೀವನವನ್ನು ನಡೆಸುವುದಕ್ಕೆ ಧ್ಯಾನ ನಿಮ್ಮನ್ನು ತಿದ್ದುತ್ತದೆ. ಹಾಗೆ ನೀವು ಎಷ್ಟು ಚೆನ್ನಾಗಿದೆ ಉಳಿದಂತೆ. ನೀವು ಸಂಶಯವಾದಿಗಳೇ, ಹಾಗಾದರೆ ಮತಪರವಾದ ಕಾರ್ಯಕ್ರಮಗಳಲ್ಲಿ ನಿಮಗೆ ಆಸಕ್ತಿ ಇಲ್ಲ ಅಂದುಕೊಳ್ಳುವ, ನೀವು ಧ್ಯಾನ ಮಾಡಿ, ನಿಮಗೆ ಧ್ಯಾನ ಸರಿಯಾದ ಮಾರ್ಗದರ್ಶನ ಕೊಡುತ್ತದೆ. ನನಗೆ ಜೀವನದಲ್ಲಿ ಎಲ್ಲವೂ ಇದೆ, ನಾನು ತೃಪ್ತಿಯಾಗಿ ಕಳೆಯುತ್ತಿರುವೆ ಎಂದುಕೊಳ್ಳುತ್ತಿರುವಿರ, ಹಾಗಾದ್ರೆ ಕೂಡಲೇ ಧ್ಯಾನ ಮಾಡಿ ನಿಮ್ಮ ಅಂತರ್ ಪ್ರಪಂಚವನ್ನು ಆವಿಷ್ಕಾರಗೊಳ್ಳಬೇಕಾದ ಸಮಯ ಈಗ ಬಂದಿದೆ. ಅಂದ್ರೆ ನಿನ್ಗೆ ಎಲ್ಲಾ ಇದೆ, ನಾನು ಸಂತೃಪ್ತಿಯಿಂದ ಜೀವನ ಮಾಡ್ತಿದ್ದೀನ, ಧ್ಯಾನ ಮಾಡಿ. ಶ್ರೀಮಂತರ ಧ್ಯಾನ ಮಾಡಿ, ಬಡವರ ಧ್ಯಾನ ಮಾಡಿ, ಬ್ಯುಸಿಯಾಗಿದ್ದೀರಾ ಮಾಡಿ. ಅಂತ್ಯವಿಲ್ಲದ ಸಮಸ್ಯೆಗಳೊಂದಿಗೆ ನೀವು ಮುಳುಗಿ ಹೋಗಿರುವಿರೆ, ತೊಂದರೆ ಇಲ್ಲ, ಧ್ಯಾನ ನಿಮಗೆ ಆ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಮಾನಸಿಕ ಧೈರ್ಯ ಕೊಡುತ್ತದೆ. ಕಾರಣವೇ ತಿಳಿಯದ ಭಯಗಳು ನಿಮ್ಮನ್ನು ಕುಗ್ಗಿಸುತ್ತಿವೆಯೇ, ಪರವಾಗಿಲ್ಲ, ಧ್ಯಾನ ನಿಮ್ಮನ್ನು ನಿರ್ಭಯರನ್ನಾಗಿ ಮಾಡುತ್ತದೆ. ಹೀಗೆ ಆಲ್ಕೋಹಾಲು, ಡ್ರಗ್ಸ್ ನಂತಹ ನೀವು ಮಾದಕ ಪದಾರ್ಥಗಳ ಗುಲಾಮರಾಗಿ ಬದಲಾಗಿದ್ದೀರಾ, ಹಾಗಾದರೆ ನೀವು ಧ್ಯಾನ ಮಾಡಿ ಅವುಗಳನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳಲು ನಿಮಗೆ ಧ್ಯಾನ ಸಹಕರಿಸುತ್ತದೆ. ಸಂಕುಚಿತ ಭಾವನೆಗಳಿಗೆ ಕೇರ್ ಆಫ್ ಅಡ್ರೆಸ್ ಆಗಿ ನೀವು ಬದಲಾಗಿರುವಿರೆ, ಹಾಗಾದರೆ ನೀವು ಧ್ಯಾನ ಮಾಡಿ ನಿಮ್ಮ ಸುತ್ತಲೂ ಇರುವವರಿಗೆ ಪ್ರಯೋಜನವಾಗುವಂತೆ ನಿಮ್ಮ ಹೃದಯವನ್ನು ವಿಶಾಲವಾಗಿರಿಸಿಕೊಳ್ಳಿ. ನೋಡ್ರಿ, ಇನ್ನೂ ಒಂದು ಮುಂದುವರೆದು, ನಿಮಗೆ ಆತ್ಮನ್ಯೂನತ ಭಾವನೆ ಇದೆಯೇ, ಮನೋದೌರ್ಬಲ್ಯಕ್ಕೆ ನೀವು ಕಣಜರಂತೆ ಆಗಿದ್ದೀರಾ, ಹಾಗಾದರೆ ಧ್ಯಾನ ಮಾಡಿ ಮಾನಸಿಕ ಬಲವನ್ನು, ಮನೋಧೈರ್ಯವನ್ನ ನಿಮಗೆ ಧ್ಯಾನ ನೀಡುತ್ತದೆ. ಬಲಹೀನತೆಯನ್ನ ಜಯಿಸ್ತೀರಿ. ನೀವು ತುಂಬಾ ಬುದ್ಧಿವಂತರು ಎಂದುಕೊಳ್ಳೋಣ, ನಾನು ಬಹಳ ಬುದ್ಧಿವಂತಿದ್ದೀನಿ, ಎಲ್ಲ ಬರುತ್ತೆ, ಆದರೂ ಸರಿ ಧ್ಯಾನ ಮಾಡಿ, ಏಕೆಂದರೆ ಧ್ಯಾನ ನಿಮ್ಮನ್ನು ಸರ್ವಶ್ರೇಷ್ಠ ಬುದ್ಧಿವಂತರನ್ನಾಗಿ ರೂಪಿಸುತ್ತದೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಹೀಗೆ ಮಾನಸಿಕ ಆತಂಕ ಇದೆಯಾ, ಮಾನಸಿಕ ಅನಾರೋಗ್ಯದಿಂದ ಇದೆಯಾ, ಹಾಗೆ ಧ್ಯಾನ ಮಾಡಿ. ಹೀಗೆ ಪ್ರತಿಯೊಂದು ಯಾವುದೇ ಡಿಪಾರ್ಟ್ಮೆಂಟ್, ಇನ್ನು ಒಂದು ವರ್ಡ್ ಇದೆ, ಎಲ್ಲೋ ಯಾವುದೋ ಡಿಪಾರ್ಟ್ಮೆಂಟ್ ಸ್ಟೋರ್ ನಲ್ಲಿ ಅಥವಾ ಆನ್ಲೈನ್ ಶಾಪಿಂಗ್ ನಲ್ಲಿ ನಿಮಗೆ ಈ ಎಲ್ಲಾ ಪ್ರಯೋಜನಗಳು ಸಿಗುವುದಿಲ್ಲ, ಕೇವಲ ಧ್ಯಾನ ಮಾಡಿಯೇ ಸಂಪಾದಿಸಿಕೊಳ್ಳಬೇಕು. ಇಂತಹ ಲೇಖನವನ್ನು ಕೊಟ್ಟಂತಹ, ಕನ್ನಡಕ್ಕೆ ಮಾಡಿಕೊಟ್ಟಂತಹ BK ಉಮಾ ಲೋಕೇಶ್ ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಇನ್ನೊಂದು ಮುಖ್ಯವಾದ ವಿಷಯ ತಮ್ಗೆ ಎಲ್ರಿಗೂ ಗೊತ್ತು ಅಂತ ಅನ್ಕೊಂಡಿದೀನಿ, ಏನು ಅಂದ್ರೆ ನಾವಿಷ್ಟೆಲ್ಲ ಧ್ಯಾನ ಮಾಡ್ತಾ ಇರೋದು, ಸತ್ಸಂಗ ಸಜ್ಜನ ಸಾಂಗತ್ಯ ಮಾಡ್ತಾ ಇರೋದು ಕೇವಲ ನಮಗಾಗಿ ಅಲ್ಲ. ಅಂತಿಮ, ನೀವು ಮೊನ್ನೆ ಅಷ್ಟೇ ನಕ್ಷತ್ರ ಮಿತ್ರರು ಅಂತ ಕ್ಲಾಸ್ ಮಾಡಿದ್ರು, ಯಾರು, ಹರಿಕೃಷ್ಣ ಸರ್, ಇದೇ ವೇದಿಕೆಯಲ್ಲಿ, ಜಯ ಹೋ ವೇದಿಕೆಯಲ್ಲಿ, ಅಲ್ಲಿ ಹೇಳಿದ್ದಾರೆ ನಿಮ್ಗೆ ಮುಖ್ಯವಾದ ಉದ್ದೇಶ, ಧ್ಯಾನದ ಮುಖ್ಯ ಉದ್ದೇಶ, ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು ಉದ್ದೇಶ ಏನು ಅಂದ್ರೆ ಈ ಭೂಮಿ
3rd ಡೈಮೆನ್ಷನ್ ಇಂದ 5th ಡೈಮೆನ್ಷನ್ಗೆ ಹೋಗ್ಬೇಕಾಗಿದೆ. ಹಾಗಾದ್ರೆ ಇಲ್ಲಿಯ ಆ ಎಲ್ಲ ವೈಬ್ರೇಷನ್ಸ್ ಚೇಂಜ್ ಆಗ್ಬೇಕಾಗಿದೆ. ಇದ್ರ ಬಗ್ಗೆ ರಾ ಸಂದೇಶಗಳು ಅಂತ ಇಲ್ಲಿ ಏನಿದೆ ಅಂತಂದ್ರೆ, ದ ರಾ ಮಟೀರಿಯಲ್ ಅಂಡ್ ಏನ್ಶಿಯಂಟ್ ಆಸ್ಟ್ರೋನಾಟ್ ಸ್ಪೀಕ್ಸ್ ಅಂತೇಳಿ ಈ ಪುಸ್ತಕದಿಂದ ಬಂದಿರುವಂತದ್ದು. ನಿಮಗೆ ಗೊತ್ತು, ಉನ್ನತ ಲೋಕದಿಂದ 11,000 ವರ್ಷಗಳಿಗೂ ಹಿಂದೆ ಈ ಭೂಮಿಗೆ ಗ್ರಹಾಂತರ ವಾಸಿಗಳಲ್ಲಿ ಸದಸ್ಯರಾದವರು ಒಬ್ರು ಅಂದ್ರೆ ರಾ. ಅವ್ರು ಹೇಳ್ತಾರೆ, ನಾವೆಲ್ಲರೂ ಇಷ್ಟೆಲ್ಲ ಧ್ಯಾನ ಮಾಡ್ತಾ ಇರೋದು ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ ಅಲ್ಲಿ ತೆಗೆದುಕೊಂಡ ನಿರ್ಧಾರದಂತೆ 3ನೇ ಪರಿಧಿಯಿಂದ 5ನೇ ಪರಿಧಿಗೆ ಓದೋಕ್ಕಾಗಿ ನಾವೆಲ್ಲರೂ ಧ್ಯಾನವನ್ನ ಮಾಡ್ತಾ ಇದೀವಿ. ನೋಡ್ರಿ, ನಾವೆಲ್ಲರೂ ಕೂಡ ಈ ಭೂಮಿಯ ಜೊತೆ ನಾವೆಲ್ಲರೂ ಅಸೆನ್ಷನ್ ಆಗ್ತಾ ಇದೀವಿ. ಅಂದ್ರೆ 3rd ಡೈಮೆನ್ಷನ್ 5th ಡೈಮೆನ್ಷನ್ಗೆ ನಾವೆಲ್ಲರೂ ಪ್ರಮೋಷನ್ ಆಗ್ತಾ ಇದೀವಿ. ಆದ್ರಿಂದ ಸಾಧ್ಯವಾದಷ್ಟು ಈ ಯುಗ ಮಾರ್ಪಾಡು ಕಾಲದಲ್ಲಿ ನಾವು ಈ ಭೂಮಿ ಮೇಲೆ ಇದೀವಿ ಅನ್ನೋದೇ, ಯುಗ ಮಾರ್ಪಾಡು ಕಾಲದಲ್ಲಿ ನಾವು ಈ ಭೂಮಿ ಮೇಲೆ ಇದೀವಿ. ನಿಜವಾಗ್ಲೂ ನಾವೆಲ್ಲ ಅದೃಷ್ಟವಂತರ. ಅದನ್ನೆಲ್ಲ ಪ್ರತ್ಯಕ್ಷ ಸಾಕ್ಷಿಯಾಗಿ ನಾವು ನೋಡ್ತಾ ಇದೀವಿ. ಈ ಭೂಮಿ ಮೇಲೆ ನಡೆಯುವ ಪ್ರತಿಯೊಂದು ಸಂಘಟನೆಯು ಒಂದು ಅದ್ಭುತ ಪ್ರಕ್ರಿಯೆ ಅಂತೇಳಿ ಇಲ್ಲಿ ತುಂಬಾ ಅದ್ಭುತವಾಗಿ ಈ ಭೂಮಿಯ ಬಗ್ಗೆ ಮತ್ತು ಧ್ಯಾನದ ಮಹತ್ವದ ಬಗ್ಗೆ, ಉನ್ನತ ಆಯಾಮಗಳಿಗೆ ನಾವು ಹೋಗ್ತೀವಿ ಅನ್ನೋದು ಹೇಳಿದ್ದಾರೆ. ಇನ್ನು ಟಾರ್ಕಮ್ ಸೆರಾಯ್ಡಾರಿಯನ್ ಅವರ ಒಂದು ಕೃತಿ ಮನಸ್ಸಿನ ಪ್ರಧಾನ ಲಕ್ಷಣಗಳು ಅಂತೇಳಿ, ಅವರು ಸುಮಾರು ಮನಸ್ಸಿನ 11 ಲಕ್ಷಣಗಳು ಹೇಗಿರ್ತವೆ. ಆಕ್ಚುಲಿ ನಾವ್ ಇಷ್ಟೆಲ್ಲ ಧ್ಯಾನ ಸಾಧನೆ ಮಾಡೋದು ಮನಸ್ಸನ್ನ ಸರಿಯಾದ ಆಲೋಚನೆಗಳು ಮಾಡುವಂತೆ. ಯಾಕಂದ್ರೆ ನಮ್ಮ ಆಲೋಚನೆಯೇ ನಮ್ಮ ಜೀವನ. ಸರಿಯಾದ ಆಲೋಚನೆಗಳ ಮೂಲಕ ಮನಸ್ಸು ಸಮಸ್ಯೆಗಳನ್ನ ಪರಿಷ್ಕರಿಸಿಕೊಂಡ್ರೆ ನಮ್ಮ ಜೀವನ ಬಹಳ ಅದ್ಭುತವಾಗಿರ್ತದೆ. ಇದು ಕೂಡ ಮೆಡಿಟೇಷನ್ ದ ಓನ್ಲಿ ವೇ ಅನ್ನೋ ಒಂದು ಪುಸ್ತಕದಿಂದ ಆಯ್ದಂತಹ ಒಂದು ಲೇಖನ ಆಗಿದೆ. ಇನ್ನು ದಸರಾ ಅಂದ್ರೆ ನಮಗೆ ಗೊತ್ತು, ಎಲ್ಲರಿಗೂ ಖುಷಿ. ಈ ದಸರಾದಲ್ಲಿ ಸ್ತ್ರೀ ಚೈತನ್ಯ, ಬಾಲ ತ್ರಿಪುರ ಸುಂದರಿ ಅಂತೇಳಿ, ಅಂದ್ರೆ ಇಲ್ಲಿ ಬಾಲ ತ್ರಿಪುರ ಅಂದ್ರೆ 3 ಶರೀರಗಳು, ತ್ರಿಪುರ ಸುಂದರಿ ಅಂದರೆ ಶರೀರದ ಸೌಂದರ್ಯ ಅಲ್ಲ, ಇಲ್ಲಿ ಹೆಣ್ಣು ಅಲ್ಲ ಗಂಡು ಅಲ್ಲ, ಇದೊಂದು ಶಕ್ತಿದಾತೆ. ಈ ತ್ರಿಪುರ ಸುಂದರಿ ನಿರಂತರವಾಗಿ ಚಲಿಸುವವಳು ಅಂತ ಅರ್ಥ. ಹಾಗೆ ಪ್ರತಿದಿನ ಒಂದೊಂದು ದಿನ ಅನ್ನಪೂರ್ಣೆ, ಗಾಯತ್ರಿ ದೇವಿ, ಸರಸ್ವತಿ, ಲಲಿತಾದೇವಿ, ಈ ಎಲ್ಲ ಒಂದು ಅಂತರಾರ್ಥ ನಾವೇನು ಆರಾಧಿಸ್ತೀವಲ್ಲ, ಲಕ್ಷ್ಮೀ ದೇವಿ, ಶಾಕಾಂಬರಿ, ದುರ್ಗಾವತಾರ, ಈ ಎಲ್ಲ ಸ್ತ್ರೀಯರು ಏಕೆ ಧನ, ಸಂಪತ್ತು, ಭಾಗ್ಯ ಇವೆಲ್ಲವೂ ಅಷ್ಟೈಶ್ವರ್ಯಗಳನ್ನ ಕೊಡುವಂತದ್ದು ಯಾಕೆ ಈ ಜಗಜ್ಜನನಿ ಅಂದ್ರೆ, ಇವೆಲ್ಲವೂ ನಿಮಗೆ ಗೊತ್ತು. ದಸರಾದಲ್ಲಿ ನಾವ್ ಯಾಕೆ ರಾಜರಾಜೇಶ್ವರಿ ಮಹಿಷಾಸುರ ಮರ್ದಿನಿ ಅಂತ ಆಚರಿಸ್ತೀವಿ ಅಂತೇಳಿ, ಯಾಕಂದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಸ್ತ್ರೀ ಶಕ್ತಿಯ ಸ್ವರೂಪವಾಗಿ ಆಚರಿಸ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ಪತ್ರಿಜಿ ಸರ್ ಅವರು ಕೂಡ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಮಹಿಳೆಯರಿಗೆ ಬಹಳಷ್ಟು ಅಗ್ರಸ್ಥಾನವನ್ನ ಕೊಟ್ಟಿದ್ದಾರೆ. ನಾವೆಲ್ಲರೂ ಅರ್ಧನಾರೀಶ್ವರರಾಗ್ಬೇಕು, ಸ್ತ್ರೀ ತತ್ವಗಳು ಕಡಿಮೆ ಆಗಿದಾವೆ, ಅವೆಲ್ಲ ಜಾಗೃತಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಗೊತ್ತು, ಮೊನ್ನೆ ಏನು ಇದರಲ್ಲಿ ನಡೆದಂತಹ ಪಿರಮಿಡ್ ವ್ಯಾಲಿಯಲ್ಲಿ ಪತ್ರಿಜಿ ಅವರ ಒಂದು 3ನೇ ಪುಣ್ಯ ಸ್ಮರಣೆ ಜುಲೈನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಕೆಲವು ಪಿರಮಿಡ್ ಮಾಸ್ಟರ್ಗಳು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಒಂದು 4-5 ಜನರ ಅನುಭವಗಳನ್ನ ಕೊಡಲಾಗಿದೆ. ಅದರಲ್ಲಿ ಡಾಕ್ಟರ್ ಬಿ ಶಿವರಾಮಪ್ಪ ಸರ್ ಅವರು, ನಾನು ಮೊದಲು ಆರಂಭವಾದಾಗ ಪತ್ರಿ ಸರ್ನ ಭೇಟಿಯಾದಾಗ ಫಸ್ಟ್ ಅವ್ರು ಹೇಳಿದ್ದೇನು ಅಂದ್ರೆ, ನನಗೆ ಆಶೀರ್ವಾದ ಕೊಡಿ ಅಂದ್ರೆ, ಯಾರು ಯಾರಿಗೂ ಆಶೀರ್ವಾದ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಿನ್ನೊಳಗೆ ಅಹಂ ಬ್ರಹ್ಮಾಸ್ಮಿ, ನಿನ್ನೊಳಗೆ ಬ್ರಹ್ಮತತ್ವ ಇದೆ, ನೀನು ಒಂದು ಶುದ್ಧ ಆತ್ಮ ಚೈತನ್ಯ ಪದಾರ್ಥ ಅಂತ ಹೇಳ್ತಾರೆ. ಕೊನೆಗೆ ಆಮೇಲೆ ಅವ್ರು ಹೇಳ್ತಾರೆ, ನಾನು ಸಂತೆಯಲ್ಲಿದ್ದ ಒಬ್ಬ ನನ್ನ ಫಕೀರನನ್ನ ಕರ್ಕೊಂಡು ನೀವು ಸಂತನನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಬಿಂದು ಸಾಯಿ ಕೃಪಾ ಸಾಗರ್ ಅಂತೇಳಿ, ಸಾಯಿ ಕೃಪಾ ಸಾಗರ್ ಅವರ ಪತ್ನಿ, ಬಹಳಷ್ಟು ಇವರು ಒಡನಾಟದಲ್ಲಿದ್ದವರು. ಪತ್ರಿಸರ್ ಅವರ ಒಡನಾಟದಲ್ಲಿ ಲಾಕ್ ಡೌನ್ ನಲ್ಲಿ ಅಲ್ಲೆಲ್ಲ ಅವರು ಸ್ಪಿರಿಚುವಲ್ ಜರ್ನಿ ಅಂದಾಗ ಪತ್ರಿಸರ್ ಒಡನಾಟದಲ್ಲಿದ್ದವರ ಸ್ಪೀಚ್ ಗಳನ್ನ ಕೇಳ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ನಾವು ಕೇವಲ ಪತ್ರಿಜಿ ಸರ್ ಅವರ ಸ್ಪೀಚ್ ಗಳು ಕೇಳೋದ್ರಿಂದ ಅವ್ರು ನಮಗೆ ಸ್ವಲ್ಪೇ ಅರ್ಥ ಆಗ್ತಾರೆ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಪತ್ರಿಜಿ ಸರ್ ಅವರು ಸ್ವಲ್ಪವೇ ಅರ್ಥ ಆಗ್ತಾರೆ. ಅವರ ಒಡನಾಟದಲ್ಲಿದ್ದವರ ಅನುಭವಗಳನ್ನ ನೀವು ಕೇಳಿದ್ರೆ ನಿಜವಾಗ್ಲೂ ನಾವು ಪತ್ರಿಜಿ ಸರ್ ಅವ್ರನ್ನ ಅರ್ಥ ಮಾಡ್ಕೋಬಹುದು. ಎಷ್ಟು ಸರಳಾತಿ ಸರಳ ವ್ಯಕ್ತಿತ್ವ ಆಗಿತ್ತು ಅವ್ರದ್ದು ಅಂತಂದ್ರೆ, ಅವ್ರು ಹೇಳ್ತಾರೆ ಸಣ್ಣ ಸಣ್ಣ ವಿಷಯಗಳಿಗೂ ಅವರು ಎಷ್ಟು ಅಪ್ರಿಶಿಯೇಟ್ ಮಾಡ್ತಿದ್ರು ಗೊತ್ತಾ. ಮಗುವಿನ ತರ ಒಂದ್ ಸಣ್ಣ ಕೆಲಸ ಮಾಡಿದ್ರೆ ವೆರಿ ಗುಡ್ ವೆರಿ ಗುಡ್ ಅಂತೇಳಿ ಕೃತಜ್ಞತೆ ತೋರಿಸೋದು, ಕಣ್ಣಿನಲ್ಲಿ ಕೈಯಲ್ಲಿ ಪ್ರತಿಯೊಂದ್ರಲ್ಲೂ ಅವ್ರು ಅಷ್ಟು ಅಪ್ರಿಶಿಯೇಟ್ ಮಾಡಿ ಬೆನ್ನು ತಟ್ಟವ್ರು. ಸಣ್ಣ ಸಣ್ಣವುದು ನಾವು ಮಾಡಿದ್ರು, ಇಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರೆ ಅಲ್ಲ. ಆಮೇಲೆ ಅವರು ಯಾವ ರೀತಿ ಬಡ್ಸೋದು, ಇಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಇರ್ತಿದ್ರು, ವೇದಿಕೆ ಆದ ತಕ್ಷಣ ಹೋಗಿ ನಮ್ಮ ಅಹಂಕಾರ ಹೆಚ್ಚಾಗ್ಬಾರದು ಅಂತೇಳಿ ಅಲ್ಲಿ ಬಡಿಸೋ ಕೆಲಸವನ್ನ
ಮಾಡ್ತಾ ಇದ್ರು. ಅದಕ್ಕೆ ಮತ್ತೆ ಅಂತ ಮಹಾನ್ ತತ್ವಜ್ಞಾನಿ ಯಾರ್ದೋ ಮನೆಯಲ್ಲಿ ಹೋಗಿದ್ದಾಗ ಕೂಡ ಅವ್ರ ಮನೆಗಳಲ್ಲಿ ಕೂಡ ಅಡಿಗೆ ಮಾಡ್ತಾ ಇದ್ರು ಅವ್ರು. ಆಮೇಲೆ ತರಕಾರಿ ತೆಗೆಯುವಂತ ಸಣ್ಣ ಕೆಲಸ, ತರಕಾರಿ ಕಟ್ ಮಾಡುವಂತದ್ದು ಕೆಲಸವನ್ನ, ಒಂದು ಮೆಣಸಿನ್ಕಾಯಿ ತೆಗಿ ಇದು ಸಣ್ಣದು ಅಂತಲ್ಲ. ಒಂದ್ಸಲ ಮಳೆ ಬಂದ್ರೆ ನಿಮ್ಗೆ ಗೊತ್ತಿರ್ಲಿ, ಹಾಗೆ ಆ ಚೇರ್ನ ಎತ್ಕೊಂಡು ಹೊರಟು ಬಿಟ್ರು. ಆಮೇಲೆ ಎಷ್ಟೊತ್ತಿದ್ರು ಆ ಶೂಟಿಂಗ್ ಮಾಡುವಾಗ ರೆಡಿಯಾಗಿ ಕೂಡ್ಸಿದ್ರು, 3 ತಾಸು ಟೈಮ್ ಅಂದ್ರೆ ಟೈಮ್ಗೆ, ಆ ಟೈಮ್ಗೆ ರೆಡಿ ಆಗಿರೋರು. ಎಷ್ಟು ಅದು ಹೇಳಕ್ ಆಗಲ್ಲ, ಅಂತಹ ಅನುಭವಗಳನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಒಬ್ರು ಅದರಲ್ಲಿ ಗುರುಶಂಕರ ಮೂಡಲಹಳ್ಳಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ, ನಾನು ಪಿರಮಿಡ್ ವ್ಯಾಲಿ ಮುಂದೆನೆ ಸುಮಾರು ವರ್ಷ ಅಡ್ಡಾಡಿದೀನಿ, ಆದ್ರೆ ಒಳಗಡೆ ಹೋಗ್ಲೇ ಇಲ್ಲ. 2015ರಲ್ಲಿ ನಮ್ಮ ಸ್ನೇಹಿತರು ಕರ್ಕೊಂಡೋಗಿ ನಾನು ಕಿಂಗ್ ಶೆಂಬರ್ ನಲ್ಲಿ ಕೂರ್ಸಿದ್ರು. 48 ದಿನ ಹಾಗೆ ಧ್ಯಾನ ಮಾಡಿದೆ. ನಮ್ಮ ತಾಯಿ 82 ವರ್ಷ, ಅವರು ಕೂಡ ಯಾರ ಸಹಾಯವಿಲ್ಲದೆ ಮೇಲೆ ಹತ್ತಿ ಧ್ಯಾನ ಮಾಡಿದ್ರು 49 ಡೇಸ್. ನಾವು ಸಂಪೂರ್ಣ ಆರಾಮಾಗಿದ್ದೀವಿ. ಹಾವು ಬಂದ್ರು ನನ್ಗೆ ಹೆಂಗಂದ್ರೆ, ಯಾವ ಪ್ರಾಣಿಗಳಿಗಾದ್ರೂ ಅಂದಿನಿಂದ ಮಾಂಸಾಹಾರ ನಾವು ಸಂಪೂರ್ಣವಾಗಿ ಬಿಟ್ಟಿದೀವಿ. ನಮ್ಮ ಮನೆಯಲ್ಲಿ ಹಾವು ಬಂದ್ರು ಕೂಡ ನಾವು ಅದನ್ನ ಹಾಗೆ ನಿಧಾನಕ್ಕೆ ಹೊರಗೆ ಬಿಟ್ಟಿವಿ ವಿನಃ ನಾವು ಅದು ಕೂಡ ತೊಂದರೆ ಮಾಡ್ಲಿಲ್ಲ. ಧ್ಯಾನದಿಂದ ನನ್ನಲ್ಲಿ ಬಹಳ ಪರಿವರ್ತನೆ ಆಯ್ತು. ನನ್ ಪತ್ರಿಜಿ ಸರ್ ಅವ್ರಿಗೆ ಒಂದ್ಸಲ ಹ್ಯಾಂಡ್ ಶೇಕ್ ಮಾಡ್ಬೇಕಂತಿತ್ತು. ಒಂದ್ಸಲ ಅಂತೂ ಅವರೇ ನಾನು ಹತ್ರ ಹೋದಾಗ ಮೈದಡವಿ ನನಗೆ ಬಹಳ ಸ್ಫೂರ್ತಿ ಕೊಟ್ರು ಅಂತ ಹೇಳ್ತಾರೆ. ಇಲ್ಲಿ ಮಾಸ್ಟರ್ ದಿವ್ಯಶ್ರೀ, ನಿಮಗ್ ಗೊತ್ತು, ವಿದ್ಯಾರ್ಥಿಗಳಿಗೆ ಸುಮಾರು 3.5 ಲಕ್ಷ ವಿದ್ಯಾರ್ಥಿಗಳಿಗೆ ಜ್ಞಾನ ಪ್ರಚಾರ ಮಾಡಿದಂತ ಮಾಸ್ಟರ್ ದಿವ್ಯಶ್ರೀ ಅವರು 2008ರಲ್ಲಿ ಹಿಂಗ ಪ್ರೋಗ್ರಾಮ್ ನಲ್ಲಿ ಕೂತಿದ್ದಾರೆ. ಪತ್ರಿ ಸರ್ ಕಾಣ್ತಾ ಇಲ್ಲ ವೇದಿಕೆಯಲ್ಲಿ. ಸ್ವಲ್ಪ ಹೊತ್ತಿನ ಮುಂಚೆ ಇದ್ರು, ಕಣ್ಣು ಮುಚ್ಚಕ್ಕಿಂತ ಮುಂಚೆ ಧ್ಯಾನದಲ್ಲಿ ಕೂತಿದ್ದಾರೆ. ಆಮೇಲೆ ಕಣ್ ತೆಗೆದ್ರೆ ಇಲ್ಲ, ಅವರು ಇವ್ರ ಹಿಂದೆ ಬಂದಿದಾರಂತೆ. ಭೌತಿಕ ಶರೀರದಿಂದ ಆತ್ಮ ದೊಡ್ಡ ಬಿಂದುವಾಗಿ ಹೊರಗೆ ಬಂದು ಅವ್ರ ಹಿಂದೆ ಕೂತು ಕೈ ಸನ್ನೆ ಮಾಡಿ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರಂತೆ. ನಾನು ವಿಶ್ವಶಕ್ತಿಯನ್ನು ಪರಿಚಯಿಸಲು ಇಲ್ಲಿ ಜನ್ಮ ತೆಗೆದುಕೊಂಡು ಬಂದಿದ್ದೀನಿ ಅಂತೇಳಿ. ಹಾಗೆ ಅವರು ಶರೀರವನ್ನ ಬಿಟ್ಟಾಗ, ಪತ್ರಿಜಿ ಸರ್ ಅವರು ಶರೀರ ಬಿಟ್ಟಾಗ ಒಂದು ಬಿಂದುವಾಗಿ ಹೊರಗಡೆ ಹೋಗಿ ಮೇಲೆ ಹೋಗೋದನ್ನ ನಾನು ನೋಡಿದೆ. ಎಲ್ಲಾ ಲೋಕಗಳಲ್ಲಿ, ಎಲ್ಲಾ ಡೈಮೆನ್ಷನ್ಗಳಲ್ಲಿ ದಾಡ್ತಾ ಮೇಲೆ 1000 ದಳದ ಒಂದು ಪದ್ಮದ ಒಳಗೆ ಬಿಂದುವಿನಂತೆ ಕುಳಿತು ಪತ್ರಿಜಿ ಸರ್ ಅವರ ಆತ್ಮ ಚೈತನ್ಯ ಹೋಗ್ತಾ ಇತ್ತು. ಉನ್ನತ ಲೋಕದಿಂದ ಬಂದ ಮಾಸ್ಟರ್ಗಳು ಅವ್ರನ್ನ ಕರೆದುಕೊಂಡು ಹೋಗ್ತಾ ಇದ್ರು. ಇಲ್ಲಿ ನಾವು ಉತ್ಸವವನ್ನು ಹೇಗೆ ಮಾಡ್ತೀವೋ ಅಲ್ಲಿ ಕೂಡ ಪ್ರತಿಯೊಂದು ಡೈಮೆನ್ಷನ್, ಗ್ರಹದಲ್ಲಿಯೂ ಲೋಕಗಳಲ್ಲಿಯೂ ಪ್ರತಿಯೊಬ್ಬರೂ ಬಂದು ನೀವು ಇಷ್ಟೊಂದು ಸಾಧನೆ ಮಾಡಿದ್ದೀರಾ ಎಂದು ಎಲ್ಲರೂ ಅವರಿಗೆ ತಲೆಬಾಗಿ ನಮಸ್ಕರಿಸ್ತಾ ಇದ್ರು. ಈ ಒಂದು ಚೈತನ್ಯ ಬೇರೆ ಲೋಕಗಳಲ್ಲಿ ಹೋಗ್ತಾ ಅದು ಕಂಪ್ಲೀಟ್ ಬ್ಲಾಸ್ಟ್ ಆಗಿ ವಿಶ್ವಶಕ್ತಿಯ ರೀತಿ ಎಲ್ಲ ಕಡೆ ಪಸರಿಸಿತು ಅಂತ ಹೇಳ್ತಾರ ಅವ್ರು. ಅಂದ್ರೆ ಅವಾಗ ನನಗೆ ಅದಾದ್ಮೇಲೆ ನಾನು ಬೆಂಗಳೂರಿಗೆ ಬಂದೆ. 10-15 ಸಿಗ್ನಲ್ ಇದ್ವು. ನಾನು ಒಂದು ಮೆಡಿಟೇಷನ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ, ಒಂದು ಸಿಗ್ನಲ್ ನನಗೆ ಬರ್ಲಿಲ್ಲ. ಅಲ್ಲಿ ಹೋಗಿ ಇಳಿದ ಮೇಲೆ ನಾನು ಕ್ಲಾಸ್ ಮಾಡುವಾಗ ನನಗೆ ಅನಿಸಿತ್ತು, ಪತ್ರಿ ಸರ್ ಎಲ್ಲೂ ಹೋಗಿಲ್ಲ, ನಮ್ಮೊಂದಿಗೆ ಇದ್ದಾರೆ ಅಂತೇಳಿ. ಹೀಗೆ ರಜಿತಾ ಶಿಡ್ಲಘಟ್ಟ, ರಾಮಕೃಷ್ಣ ಇವರೆಲ್ಲರೂ ಕೆಬ್ಬೆದೊಡ್ಡಿ ಅವರು ಕೂಡ ಹಂಚಿಕೊಂಡಿದ್ದಾರೆ. ಅದಾದ್ಮೇಲೆ ಇಲ್ಲಿ ಧ್ಯಾನ ಕಸ್ತೂರಿ ಓದಿಸಿ ಅಂತ ಒಂದು ಇದಿದೆ. ಧ್ಯಾನಕ್ಕಾಗಿ ಮಾತ್ರವೇ ಧ್ಯಾನ ಮಾಡಬೇಕು, ಇದು ಅಲ್ಟಿಮೇಟ್ ಒಂದು ಲೇಖನ. ಯಾಕೆ ಧ್ಯಾನಕ್ಕಾಗಿ ಮಾತ್ರವೇ ಧ್ಯಾನ ಮಾಡಬೇಕು? ನಾವ್ ಯಾವ್ದಕ್ಕಾಗಿ ಮಾಡ್ತಾ ಇದೀವಿ? MBBS ಶೀಟ್ ಬೇಕು, ರ್ಯಾಂಕ್ ಬರ್ಬೇಕು, ಮಕ್ಕಳಾಗ್ಬೇಕು, ಮದ್ವೆ ಆಗ್ಬೇಕು, ಮನೆ ಕಟ್ಟಬೇಕು, ಇವೆಲ್ಲ ಲಾಭಗಳಿಗಾಗಿ. ಒಂದು ಸ್ಪೀಚ್ ಕೇಳಿದ್ರೆ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಯಾವುದೇ ಲಾಭಗಳನ್ನು ಬಯಸದೆ ಕೇವಲ ಧ್ಯಾನವನ್ನ ಅಷ್ಟೇ ಮಾಡೋಣ ಅಂತ ಒಂದು ಸ್ಪೀಚ್ ನಲ್ಲಿ ಪತ್ರಿ ಸರ್ ಹೇಳಿದ್ರು. ಇವೆಲ್ಲ ಬರೋದು ನಿಜನೇ, ಹಾಗಾದ್ರೂ ಬರಲ್ವಾ? ಬರ್ತವೆ, ಖಂಡಿತ ಬರ್ತವೆ. ಹೇಗೆ ನಾವು ಹೋಗುವಾಗ ನಮ್ಮ ನೆರಳು ನಮ್ಮನ್ನ ಹಿಂಬಾಲಿಸ್ತದೋ ಹಾಗೆ ಧ್ಯಾನದ ಲಾಭಗಳು ಖಂಡಿತ ಬರ್ತವೆ. ಆದ್ರೆ ಅದಕ್ಕಾಗಿ ಮಾಡಬೇಡಿ ಅನ್ನೋದು. ನಾವು ಯಾವ ಗ್ಯಾರಂಟಿನೂ ಕೊಡುವುದಿಲ್ಲ ಧ್ಯಾನದ ಲಾಭಗಳು ಬರ್ತವೆ ಎಂದು. ನಾನು ನೋ ಗ್ಯಾರಂಟಿ ಅಂತ ಕೂಡ ಇಲ್ಲಿ ಪತ್ರಿ ಸರ್ ಹೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಲಾಭಗಳಿಗಾಗಿ ಏನನ್ನ ನಾವು ಕೃಷ್ಣನನ್ನೇ ಕೋರಿಕೊಳ್ಳಬೇಕು, ಆದ್ರೆ ಕೃಷ್ಣನ ಆಯುಧವನ್ನಲ್ಲ ಅಂತೇಳಿ. ಯಾವಾಗ್ಲೂ ನಾವು ನೋಡ್ರಿ, ದುರ್ಯೋಧನ ದೊಡ್ಡ ಸೈನ್ಯ ಕೇಳಿದ, ಆದ್ರೆ ಅರ್ಜುನ ಕೃಷ್ಣನನ್ನೇ ಕೋಳಿದ. ಕೃಷ್ಣನ ಆಯುಧ ಅಂದ್ರೆ ನಾವು ಲಾಭಗಳನ್ನ ಕೋರಿಕೊಂಡಾಗೆ. ನಿನ್ನ ಬಳಿ ಏನೂ ಇಲ್ಲ ಅಂದ್ರು ನಾನು ಬರೀ ರಥಸಾರಥಿ ಆಗ್ತೀನಿ ಅಂದ್ರೆ ಸಾಕು, ಅಷ್ಟೇ, ನೀನ್ ಬಂದು ರಥಸಾರಥಿ ಆಗು, ರಥವನ್ನು ನಡೆಸ ಸಾಕು ಅಷ್ಟೇ ಅಂತಾನೆ ಕೃಷ್ಣ. ಆ ರೀತಿ ನಾವು ಆಗ್ಬೇಕೆ ವಿನಃ ಆಯುಧಗಳನ್ನ ಕೋರ್ಕೊಳ್ಬಾರದು ಅಂತೇಳಿ. ಮಧ್ಯದಲ್ಲಿ ಯುದ್ಧ ನಡೆದಾಗ ಕೃಷ್ಣ ನಾವು ಭೀಷ್ಮನನ್ನ ನಾನೇ ಕೊಲ್ತೀನಿ ಅಂದಾಗ, ಬೇಡ ನೀನ್ ಮಾತು ಕೊಟ್ಟಿದೀಯಾ, ನಾನು ಕೇವಲ ರಥಸಾರಥಿ ಆಗಿರ್ತೀನಿ, ಯಾರ ಮೇಲೆ ಯಾವ್ದನ್ನು ಉಪಯೋಗಿಸಂಗಿಲ್ಲ ಅಂತ ನಾನ್ ಮಾಡ್ತೀನಿ ಅಂತೇಳಿ ಅಲ್ಲಿ ಯಾರು ಹೇಳ್ತಾರೆ ಅಂದ್ರೆ ಅರ್ಜುನ ಹೇಳ್ತಾನೆ. ಹೀಗೆ ನಾವು ಕೇವಲ ಯಾಕೆ ಅಂದ್ರೆ ನಾವೆಲ್ರು ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತೇಳಿ. ಮಾ ಕರ್ಮ ಫಲ ಹೇತುರ್ಭೂವತ್ತು ಸಂಗೊಸ್ಸು ಕರ್ಮಣೆ. ನಾವೆಲ್ಲರೂ ಧ್ಯಾನ ಮಾಡೋಣ. ಪಿರಮಿಡ್ ಮಾಸ್ಟರ್ಗಳು ಲಾಭಗಳನ್ನ ಕೋರಿಕೊಳ್ಳುದು
ಬೇಡ, ಪುರುಷೋತ್ತಮರಾಗೋಣ. ಲಾಭಗಳು ತಾವಾಗೆ ಬರ್ತಾವ, ಅದನ್ನ ಆಶಿಸಿ ಧ್ಯಾನ ಮಾಡೋದು ಬೇಡ. ಪ್ರಾಪಂಚಿಕ ಲಾಭಗಳಾಗ್ಲಿ, ಕೆಲವರಿನ ಆಧ್ಯಾತ್ಮಿಕ ಲಾಭಗಳು, ಥರ್ಡ್ ಐ ಓಪನ್ ಆಗ್ಬೇಕ್ರಿ, ಸೂಕ್ಷ್ಮ ಶರೀರ ಯಾನ ಮಾಡ್ಬೇಕು, ಕುಂಡಲಿನಿ ಜಾಗೃತಿ ಆಗ್ಬೇಕು, ಇವ್ ಹಿಂದಿನ ಜನ್ಮಗಳು ನೋಡ್ಕೋಬೇಕ್ರಿ. ಯಾಕೆ ಬೇಕು? ಹಿಂದಿನ ಜನ್ಮ ಇರೋದು ಸತ್ಯನೇ, ಸುಮಾರು 250 300. ಅದು ಎದಕ್ ಬೇಕು ಈಗ ನಮಗೆ? ಈಗಿರೋದೇ ನಿಜವಾದ ಪ್ರೆಸೆಂಟ್ ಲೈಫ್. ಆದ್ರಿಂದ ಅವು ಯಾವುಗಳ ಅಗತ್ಯ ಇಲ್ಲ. ಹೇಗೆ ಬಂದಿದೆಯೋ ಹಾಗೆ ಆಕ್ಸೆಪ್ಟೆನ್ಸಿ ಬೆಳೆಸ್ಕೋಬೇಕು. ನಮ್ಮ ಜೀವನದಲ್ಲಿ ಏನಿದೆಯೋ ಅದನ್ನ ಒಪ್ಪಿಕೋಬೇಕು ಅಷ್ಟೇ. ಧ್ಯಾನ ಮಾಡ್ಬೇಕು, ಕರ್ಮ ಫಲವನ್ನ ಆಶಿಸುವುದು ಬೇಡ ಅನ್ನೋದೇ ಅದು ಲೇಖನ. ಇನ್ನು ಪತ್ರಿ ಸರ್ ಅವರು ಇನ್ನೊಂದು ಮಾತಾಡ್ತಾರೆ, ನಿದ್ರೆ ಕಡಿಮೆ ಮಾಡಿ, ಹೆಚ್ಚು ಹೆಚ್ಚು ಧ್ಯಾನ ಮಾಡಿ. ತಿನ್ನುವುದನ್ನು ಕಡಿಮೆ ಮಾಡಿ, ಹೆಚ್ಚು ಹೆಚ್ಚು ಧ್ಯಾನ ಮಾಡಿ. ಮಾತಾಡುವುದನ್ನ ಕಡಿಮೆ ಮಾಡಿ, ಹೆಚ್ಚು ಹೆಚ್ಚು ಆಲೋಚನೆ ಮಾಡುವುದನ್ನೂ ಕಡಿಮೆ ಮಾಡಿ, ಹೆಚ್ಚು ಹೆಚ್ಚು ಧ್ಯಾನ ಮಾಡಿ. ವೈದ್ಯರ ಹತ್ರ ಹೋಗ್ಬೇಡಿ, ಯಾಕಂದ್ರೆ ಅವರು ಔಷಧ ನುಂಗಿಸ್ತಾರೆ. ಇನ್ನು ನಿಮ್ಗೆ ಗೊತ್ತು, ಮೈಸೂರಿನ ಒಂದು ದಿನ ಕಾರ್ಯಾಗಾರ ಆಯ್ತು ಮೈಸೂರಿನ ಸುತ್ತೂರು ಮಠದಲ್ಲಿ. ಅದು ಯಾರ್ದು ಅಂದ್ರೆ, ಯಾರು ಮಾಡಿದ್ದು ಅಂದ್ರೆ ಶ್ರೀ ಹರಿಶಂಕರ್ ಅಂತೇಳಿ ಆ ಧ್ಯಾನ ಪ್ರಚಾರ ಪರಿಷತ್ತಿನ ಅಧ್ಯಕ್ಷರು. ಅದರ ಅಲ್ಲಿ ಸಂಗತಿ ಸಾಂಗತ್ಯ ಅನ್ನೋ ಒಂದು ಅವರು ಹೇಳಿದಂತಹ ಮಾತುಗಳ ಒಂದು ಲೇಖನವನ್ನ ಶ್ರೀನಿವಾಸ ಮೂರ್ತಿ ತುಮಕೂರು ಅವ್ರು ನಮ್ಗೆ ಲೇಖನವಾಗಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳೋಣ. ಇನ್ನೂ ಮುಖ್ಯವಾಗಿ ಭಕ್ತಿಯೇ ಮುಕ್ತಿ, ಇದು ಪತ್ರಿಜಿಯವರ ಒಂದು ಲೇಖನ, ಬಹಳ ಚೆನ್ನಾಗಿದೆ. ಒಂದು ಹೇಗೆ ಅಂದ್ರೆ, ಭಕ್ತಿಯೇ ಮುಕ್ತಿ ಅಂದ್ರೆ ನಿಮಗ್ ಗೊತ್ತಲ್ಲ, ನಾವು ಭಕ್ತಿ ಅಂದ್ರೆ ಯಾವ್ದು ಅನ್ಕೋತೀವಿ? ಹೂಗಳನ್ನ ಏರ್ಸೋದು, ಮತ್ತೆ ಪ್ರದಕ್ಷಿಣೆ ಮಾಡೋದು, ಹಾಗೆ ಆಚರಣೆಗಳು, ಅಭಿಷೇಕ ಅಂತವೆಲ್ಲ. ಅವುಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನೀವು ಶ್ರೀಕೃಷ್ಣನನ್ನು ಚೆನ್ನಾಗಿ ನೋಡ್ರಿ. ಶ್ರೀಕೃಷ್ಣ ಭಗವದ್ಗೀತೆ ನೀವು ನೋಡಿದ ತಕ್ಷಣವೇ, ಕೇಳಿದ ತಕ್ಷಣವೇ ಬರೋದು. ಏಕೆ ಅಂದ್ರೆ ಮಹಾಭಾರತ ಎಲ್ರಿಗೂ ತಮಗೆ ಗೊತ್ತಿರುವಂತದ್ದೇ. ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ಏನ್ ಹೇಳಿದ? ಭಗವದ್ಗೀತೆ ಹೇಳಿದ. ಕೆಲವೇ ದಿನಗಳು, ಬಹಳ ದಿನ ಆಗಿಲ್ಲ, ಏನಾಯ್ತು ಅಂದ್ರೆ ಅಭಿಮನ್ಯು ಸಾಯ್ತಾನೆ ಯುದ್ಧದಲ್ಲಿ. ಅಭಿಮನ್ಯು ಸತ್ತಾಗ ಭಗವದ್ಗೀತೆ ಎಲ್ಲ ಕೇಳಿ, ನೀನು ಆತ್ಮ ನಾನು ಆತ್ಮ ಹೇಳ್ತಾನೆ. ನೀನು ಎಷ್ಟೋ ಜನ್ಮಗಳಿಂದ ನಾವಿಬ್ರು ಒಟ್ಟಿಗಿದೀವಿ, ನನಗೆ ಅವೆಲ್ಲ ನೆನಪಿದಾವೆ, ನಿನಗೆ ನೆನಪಿಲ್ಲ, ಇವ್ರನ್ನೆಲ್ಲ ನಾನು ಆಲ್ರೆಡಿ ಮುಗಿಸಿದೀನಿ. ನೀನು ನಿಮ್ಮ ದೊಡ್ಡಪ್ಪನ ಪರ, ತಾತನ ವಿರುದ್ಧ ಅಲ್ಲ ನಿನ್ನ ಹೋರಾಟ, ಅನ್ಯಾಯದ ವಿರುದ್ಧ ಅಂತೇಳಿ ಇವೆಲ್ಲ ಹೇಳಿದ್ಮೇಲೆ ಅರ್ಜುನ ಹೂ ಅಂತಾನೆ. 4 ದಿನಗಳಲ್ಲಿ ಅಭಿಮನ್ಯು ಸತ್ತಾಗ ಮತ್ತೆ ಕೃಷ್ಣನನ್ನು ಬೈಯಕ್ ಶುರು ಮಾಡ್ತಾನೆ. ಯಾರು? ಅರ್ಜುನ. ನನ್ನ ಅಭಿಮನ್ಯು ನನ್ನ ಮಗನನ್ನ ಸಾಯಿಸಿದಿ, ಯುದ್ಧ ಬೇಡ ಅಂದ್ರೂ ಕೇಳಲಿಲ್ಲ, ಯುದ್ಧವನ್ನ ಮತ್ತೆ ನೀನೇ ಆರಂಭ ಮಾಡಿದಿ, ನನ್ ಮಗ ಸತ್ತೋದ, ಈಗ ನನ್ ಮಗನನ್ನ ನೋಡ್ಬೇಕು ಅಂತ ಮೇಲೆ ಹೋಗ್ತಾನೆ ಕೃಷ್ಣನ ಪರ್ಮಿಷನ್ ತಗೊಂಡು. ಅದ್ರಲ್ಲಿ ಅಭಿಮನ್ಯು ಆತ್ಮ ಸ್ವರೂಪದಲ್ಲಿ ಇರ್ತಾನೆ. ಯಾವ ತಂದೆ ಇಲ್ಲ, ಯಾರನ್ನ ಭೇಟಿ ಮಾಡೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಅಭಿಮನ್ಯು. ಅಂದ್ರೆ ಸ್ವತಃ ಭಗವದ್ಗೀತೆಯನ್ನ ಕೃಷ್ಣನಿಂದ ಕೇಳಿದ ಅರ್ಜುನ 4 ದಿನಗಳಲ್ಲಿ ಆತ ಜ್ಞಾನವನ್ನ ಮರ್ತು ಬಿಟ್ಟ. ಆ ಭಗವದ್ಗೀತೆ ಕರ್ಮಜ್ಞಾನ, ಧ್ಯಾನ, ಜ್ಞಾನ, ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ ಎಲ್ಲವನ್ನ ಮರ್ತು ಬಿಟ್ಟ. ಮತ್ತೆ ವಿಷಾದ ಯೋಗಕ್ಕೆ ಹೋದ. ನಾವು ಅರ್ಜುನರೇ ಆಗಿದ್ದೇವೆ. ನಾವು ಎಷ್ಟೋ ಸ್ಪೀಚ್ಗಳನ್ನ ಕೇಳಿದೀವಿ, ಮತ್ತೆ ವಿಷಾದ ಯೋಗ, ಮತ್ತೆ ದುಃಖ ಈ ಪ್ರಾಪಂಚಿಕವಾಗಿ ಹೋದಾಗ. ಆದ್ರಿಂದ ಇಲ್ಲಿ ಆತ್ಮಜ್ಞಾನ ಬಂತ ಅರ್ಜುನನಿಗೆ, ಕ್ಷಣಿಕ ತಾತ್ಕಾಲಿಕವಾಗಿ ಬಂತು, ಮತ್ತೆ ಕಳ್ಕೊಂಡ. ಹಾಗೆ ನಮ್ದು ಕೂಡ ಪರಿಸ್ಥಿತಿ. ಇಲ್ಲಿ ಏನಂತ ಹೇಳ್ತಾನೆ, ನಾವು ಗವಾಸ್ಕರ್ ಕ್ರಿಕೆಟ್ ನೋಡಿದರೆ ಕ್ರಿಕೆಟ್ ಆಡ್ಲು ನಮಗ್ ಬರುತ್ತಾ? ಬಿಸ್ಮಿಲ್ಲಾ ಖಾನ್ ಶೆಹನಾಯಿ ನುಡಿಸಲು ಅವ್ರದ್ದು ಕೇಳಿದ್ರೆ ನಮ್ಗೆ ಶೆಹನಾಯಿ ನುಡ್ಸಕ್ ಬರುತ್ತಾ? ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಅವ್ರ ತರ ಪ್ರಾಕ್ಟೀಸ್ ಮಾಡ್ಬೇಕು. ಗವಾಸ್ಕರ್ ಆಗ್ಬೇಕಾದ್ರೆ ಕ್ರಿಕೆಟ್ ಪ್ರಾಕ್ಟೀಸ್, ಬಿಸ್ಮಿಲ್ಲಾ ಖಾನ್ ಆಗ್ಬೇಕಾದ್ರೆ ಶೆಹನಾಯಿ. ಅದೇ ರೀತಿ ಧ್ಯಾನವನ್ನ ನಾವು ಕೃಷ್ಣನ್ ಫೋಟೋ ಇಟ್ಕೊಂಡು, ಶಂಕರಾಚಾರ್ಯರ ಫೋಟೋ ಇಟ್ಕೊಂಡು, ಮೂರ್ತಿಗಳನ್ನ ಇಟ್ಕೊಂಡು ಅಭಿಷೇಕ ಮಾಡಿದ್ರೆ ನಾವು ಅದ್ರಂಗ ಆಗಕ್ಕಾಗಲ್ಲ. ಈಶ್ವರನ್ ಫೋಟೋ ಇಟ್ಕೊಂಡು, ವಿವೇಕಾನಂದರ ಫೋಟೋ ಇಟ್ಕೊಂಡು, ಗೌತಮ್ ಬುದ್ಧನ ಫೋಟೋ ಇಟ್ಕೊಂಡು ಅಭಿಷೇಕ, ಪೂಜೆ, ಊದಿನ ಕಡ್ಡಿ, ಹೂ ಏರ್ಸಿದ್ರೆ ನಾವು ಅದ್ರಂಗ ಆಗಲ್ಲ. ಅದೇ ಇಲ್ಲಿ ಹೇಳೋದು. ಹಾಗಾದ್ರೆ ನಾವು ಅವರಂತೆ ಸಾಧನೆಯನ್ನ ಕೂಡಬೇಕು, ಸಾಧನೆಯನ್ನ ಮಾಡ್ಬೇಕು. ಸತ್ಯ ಕೇವಲ ಧ್ಯಾನದಲ್ಲೇ ಲಭ್ಯ, ಬೇರೆ ಎಲ್ಲೂ ಇಲ್ಲ. ಆದ್ರಿಂದ ಸತ್ಯ ಪುಸ್ತಕದಲ್ಲಿ ಸಿಗೋದಿಲ್ಲ, ಗುಡಿಯಲ್ಲಿ, ಮಸೀದಿಯಲ್ಲಿ, ಶಾಲೆಯಲ್ಲಿ, ಕಾಲೇಜುಗಳಲ್ಲಿ, ತಂದೆ ತಾಯಿ ಹತ್ರನೂ ಇಲ್ಲ. ಸತ್ಯ ಧ್ಯಾನದಲ್ಲೇ ಲಭ್ಯ. ಪಕ್ಷಿಗಳ ಹಾರಾಡುವಿಕೆಯೇ ಆರೋಗ್ಯ, ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ. ಅದು ಬೇಕು ಅಂದ್ರೆ ನಾವು ಪ್ರತಿದಿನ ಧ್ಯಾನ ಮಾಡ್ಬೇಕು. ಸತ್ಯವೇ ಆರೋಗ್ಯ, ಸತ್ಯವೇ ಮಹಾಭಾಗ್ಯ. ಸುಮ್ನೆ MBBS ಓದು, ಅದು ಓದು, ಇದು ಓದು ಅಂತೇಳಿ ಎಷ್ಟು ಮಕ್ಕಳಿಗೆ ಪೀಡಿಸ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ.
ಬರೀ ಅರ್ಜಿ ಹಾಕ್ರಿ, ಇದೇ ಇದೇ ಶಿಕ್ಷಣ, ಇದು ಪ್ರಾಪಂಚಿಕ ಶಿಕ್ಷಣ. ನಾನ್ ಕೂಡ 4 ಬಾರಿ ನಾನು IAS ಬರ್ದೆ. ಅವ್ರು ಹೇಳ್ತಾರೆ MBBS ನಾನು 4 ಹಿರಿಯರ ಒತ್ತಡದಿಂದ MBBSಗೆ 2 ಸಲ ಅರ್ಜಿ ಹಾಕಿದ್ದೆ. 1 ಸಲ 4 ದಿನ ವಯಸ್ಸು ಕಡಿಮೆ ಇದೆ ಅಂತ ಹೊರಗೆ ಹಾಕಿದ್ರು. ಇನ್ನೊಂದು ಸಲ ಒಂದೇ ಅಂಕದಿಂದ ನನಗೆ ಶೀಟ್ ತಪ್ಪಿ ಹೋಯ್ತು, MBBS ಶೀಟು. ನಾನು ಅವಾಗ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಂಡೆ. ನಾನು ಅಂದ್ರೆ ಯಾರು? ನಾನು ಆತ್ಮಹತ್ಯೆ ಮಾಡಿಕೋಬೇಕು ಅನ್ಕೊಂಡಿದ್ದೆ. MBBS ಶೀಟ್ ಸಿಗದೆ ಇರೋದ್ರಿಂದ ನೀರಿನಲ್ಲಿ ಹಾರಲು ಭಯ ಆಯ್ತು ನನಗೆ. ಹುಷನ್ ಸಾಗರ್ ಹತ್ರ ಹೋಗಿ ನಿಂತಿದ್ರಂತೆ. ಅವ್ರು ಹೇಳಿದ್ರು ನೀರ್ ಬಾಳ ತಣ್ಣಗದವ ಅಂತೇಳಿ. ನಾನು ಅಂಜು ಬುರ್ಕತನ, ಅವತ್ತು ನನಗೆ ಅಂಜು ಬುರ್ಕತನ ಆ ನೀರ್ನಲ್ಲಿ ಹಾರೋದಕ್ಕೆ. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ಕೂ ಬಹಳ ಧೈರ್ಯ ಬೇಕು, ನಿಜ ಹೇಳ್ಬೇಕು ಅಂದ್ರೆ. ನನಗೆ ಅಂಜು ಬುರ್ಕತನ, ಆದ್ರೆ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತಾರೆ. ನನ್ನ ಅಂಜು ಬುರ್ಕತನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕೆಂದ್ರೆ ಅದಿರೋದ್ರಿಂದ ನನ್ನ ಶರೀರ ಉಳಿತು, ಇಷ್ಟೆಲ್ಲ ಸಾಧನೆ ಮಾಡಕ್ ಸಾಧ್ಯ ಆಯ್ತು. ಈ ಶರೀರದ ಮೂಲಕನೇ ನಾನು ಇಷ್ಟೆಲ್ಲ ಧ್ಯಾನ ಪ್ರಚಾರ ಮಾಡಿದೆ. ಅವತ್ತು ನನಗೆ ಹೇಳಿಕೊಟ್ಟು. ಏಕೆಂದ್ರೆ ಆ ಹಿಂಜರಿಕೆ ಬರದೇ ಇದ್ದಿದ್ದರೆ, ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಈಗ ಇಷ್ಟು ಮಾತನಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಎಷ್ಟು ಗ್ರೇಟ್. ಮತ್ತೆ ಮುಂದೆ ಹೇಳ್ತಾರ ಅವ್ರು, ನಮ್ಮ ಮನೆಯಲ್ಲಿ ಎಲ್ಲರೂ ಮೂರ್ಖರೇ. ನಮ್ಮ ಮನೆಯಲ್ಲಿ ಅಂದ್ರೆ ಪತ್ರಿ ಸರ್ ಹೇಳ್ತಾ ಇದಾರೆ, ಅವ್ರ ಮನೆಯಲ್ಲಿ ಆತ್ಮಜ್ಞಾನ ಇಲ್ಲದವರೇ, ಧ್ಯಾನ ಗೊತ್ತಿಲ್ಲದವರೇ. ಪಾಶ್ಚಾತ್ಯ ದೇಶಗಳಲ್ಲಾದರೆ ಮಕ್ಕಳು ಬೆಳೆಯುತ್ತಿರುವಂತೆ 15, 20, 16 ವರ್ಷಕ್ಕೆ ಸ್ವತಂತ್ರರಾಗಿ ಬಿಡ್ತಾರೆ, ನಮ್ಮ ಮನೇಲಿ ಬಿಡ್ಲಿಲ್ಲ ಅಂತೇಳಿ. ಹೀಗೆ ಅಂದ್ರೆ ಪತ್ರಿಜಿ ಸರ್ ನೇರವಾಗಿ ತಮ್ಮ ಮನೆಯವರನ್ನು ಕೂಡ, ಯಾಕೆಂದ್ರೆ ಧ್ಯಾನ ಇಲ್ಲದೆ ಇರೋದ್ರಿಂದ ಮೂರ್ಖರೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಧ್ಯಾನವನ್ನ ಹೇಳಿಕೊಡಿ. ಆಮೇಲೆ ಇನ್ನೂ ಒಂದಂದ್ರೆ, ಪಾಶ್ಚಾತ್ಯರಿಂದ ಕಲಿಯೋ ಮುಖ್ಯವಾದ ವಿಷಯ ಅವ್ರು ಹೇಳ್ತಾರೆ, 30-40 ವಯಸ್ಸಿನ ನಂತರ ಅವರು ಓದ್ತಾ ಇರ್ತಾರಂತೆ. ನಾವು ಓದ್ತೀವ, ಓದಿಗೆ ವಿರಾಮ ಕೊಟ್ಟಿರ್ತೀವಿ, ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಅವರು. ನಾವು ನಮ್ಮ ದೇಶದಲ್ಲಿ ಹಾಗಲ್ಲ, ಮಕ್ಕಳನ್ನು ಬಲವಂತದಿಂದ ಓದಿಸುತ್ತಾ ಭಯಗ್ರಸ್ತರಾಗಿ ಅಂಜುಬುರುಕರನ್ನಾಗಿ ನಾವು ತಯಾರು ಮಾಡ್ತಾ ಇದ್ದೀವಿ ಅಂತೇಳಿ ಪತ್ರಿ ಸರ್ ಮುಂದೆ ಹೇಳ್ತಾರೆ. ಯಾಕೆ ಹುಟ್ಟುವಾಗಲೇ ಸುಗಂಧ ಬೀರಬೇಕು. ಜೀಸಸ್ 11ನೇ ವಯಸ್ಸಿನಿಂದಲೇ ಪ್ರವಚನ ಕೊಡ್ತಾ ಇದ್ರು. ಮತ್ತು ಪ್ರಹ್ಲಾದ, ರಾಮ, ಕೃಷ್ಣ ಇವರೆಲ್ಲಾ ಕೂಡ ಯುವ ಜ್ಞಾನಿಗಳು, ಯಂಗ್ ಮಾಸ್ಟರ್ಸ್. ಅದಕ್ಕೆ ನಮ್ಮ ಮಕ್ಕಳನ್ನು ನಾವು ಯಂಗ್ ಮಾಸ್ಟರ್ಗಳಾಗಿ ಏನ್ ಮಾಡ್ಬೇಕು, ರೆಡಿ ಮಾಡ್ಬೇಕು. ಹೂ ಹುಟ್ಟುವಾಗಲೇ ಪರಿಮಳ ಬೀರಬೇಕು. ಹಾಗೆ ಮಕ್ಕಳನ್ನು ಕೂಡ ಚಿಕ್ಕಂದಿನಲ್ಲೇ ಪರಿಮಳ ಬೀರುವಂತೆ ನಾವು ಮಾಡ್ಬೇಕು. ಅದು ಧ್ಯಾನ ವಿದ್ಯೆಯಿಂದ ಮಾತ್ರ ಸಾಧ್ಯ. ಹೀಗೆ ಮತ್ತೆ ಬದುಕನ್ನ ಕೂಡ ನಾವು ಆಟದಂತೆ, ನಾಟಕದಂತೆ ತೆಗೆದುಕೊಳ್ಬೇಕು. ಇಲ್ಲಿ ವೈರಾಗ್ಯ ಬೇಕಿಲ್ಲ ಇಲ್ಲಿ. ಆದ್ರಿಂದ ವೈಭೋಗ ಇರ್ಬೇಕು. ಪ್ರತಿಯೊಂದು ಧ್ಯಾನವ ಮಾಡೋಣ. ಆ ಹಾಡು ಕೂಡ ಸರ್ ಅವರು ಹಾಡಿದ್ದಾರೆ. ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಶ್ವಾಸವ ಹಿಡಿಯೋಣ ಬಾ. ಅವ್ರಿಗೆ ಆಕ್ಚುಲಿ ಕನ್ನಡ ಬರೋದಿಲ್ಲ ಅಂದ್ರೂ ಈ ಹಾಡನ್ನ ಪತ್ರಿ ಸರ್ ಅವರು ಹಾಡಿದ್ದಾರೆ. ಅದನ್ನು ಕೂಡ ಈ ಒಂದು ಲೇಖನದಲ್ಲಿ ಕೊಡ್ಲಾಗಿದೆ. ಒಂದು ಪಕ್ಷಿ, ನೀವು ಯಾವಾಗಾದ್ರೂ ನೋಡಿದೀರಾ? ಒಂದು ಪಕ್ಷಿ ವೈರಾಗ್ಯಕ್ಕಾಗಿ ಜೀವಿಸುದು. ಯಾವ್ದಾದ್ರು ಪಕ್ಷಿ ಹಿಂಗ್ ಬಾಳ ಸುಸ್ತಾಗಿ ಸಾಕಾಗ್ಯದಂತ ಹಿಂಗ್ ಕುಂತದ್ದು ಪಕ್ಷಿಯನ್ನಾಗ್ಲಿ ಯಾವ್ದಾದ್ರು ಪ್ರಾಣಿಯನ್ನಾಗ್ಲಿ ನೋಡಿದೀರಾ? ಇಲ್ಲ. ಆದ್ರಿಂದ ಆಧ್ಯಾತ್ಮಿಕತೆಯಲ್ಲಿ ಕೂಡ ವೈರಾಗ್ಯ ಅನ್ಕೋಬೇಡಿ ಅಂತ. ಇದು ಅಂತರ್ಗತ ವೈರಾಗ್ಯವು ಅಸಂಭವ, ಆಂತರ್ಯದಲ್ಲಿ ಇರುವುದು ವೈಭೋಗವೇ ವೈರಾಗ್ಯ ಅಲ್ಲ ಅನ್ನೋದನ್ನ ಈ ಲೇಖನದಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಮುಂದೆ ಸರ್ ಅವರು ನಾಳೆ ಮಾಡುವುದನ್ನ ಇವತ್ತೇ ಮಾಡಿ. ಅದನ್ನ ನಾವು ಕಬೀರ್ ದಾಸರದೊಂದು ಇದೆ ನೋಡಿ, ದೋಹೆ ಇದೆ. ಕಲ್ ಕರೆಸೋ ಆಶ್ ಕರೆಸೋ ಅಬ್ ಕರ್, ಫಲ್ಮೆ ಏನ್ ಬೇಕಾದ್ರೂ ಈ ಡುಬ್ ಜಾಯಗ, ಅಂದ್ರೆ ಈ ಜಗತ್ತೇ ಮುಳುಗಿ ಹೋಗಬಹುದು. ಅದಕ್ಕೆ ನೀವು ಇಂದಿನಿಂದಲೇ ಈ ಸತ್ಯಯುಗ, ಕೃತಯುಗ ಅಂತ ಇವೆಲ್ಲ ಯುಗಗಳದವ. ಇಷ್ಟು ಮಂದಿ ನಾವು ಧ್ಯಾನ ಮಾಡ್ತಾ ಇದೀವಿ ಅಂದ್ಮೇಲೆ ಯುಗ ಪರಿವರ್ತನೆ ಪ್ರಾರಂಭ ಆಗ್ತದೆ. ರಮಣ ಮಹರ್ಷಿ ಕೂಡ ಚಿಕ್ಕಂದಿನಿಂದ 7ನೇ ತರಗತಿ ಇದ್ವಾಗಲೇ ಧ್ಯಾನ ಮಾಡ್ತಾ ಇದ್ರು. ಅದಕ್ಕೆ ಯಾರ ಹತ್ತಿರವೂ ಹೋಗ್ಲಿಲ್ಲ ಅವರು. ಬೆಟ್ಟ ಹತ್ತಿ ಕುಳಿತುಕೊಂಡ್ರು ತಮ್ಮನ್ ತಾವೇ. ಇವತ್ತು ಅರುಣಾಚಲದ ಕಡೆ ಎಲ್ರು ಧಾವಿಸ್ತಾ ಇದ್ದಾರೆ. ಹಾಗೆ ಯಾವ ಬೆಟ್ಟವನ್ನು ಹತ್ತಬೇಕಾಗಿಲ್ಲ, ಮನೆ ಬಿಟ್ಟು ಎಲ್ಲಿಗೂ ಹೋಗಬೇಕಾಗಿಲ್ಲ. ಆದರೆ ರಮಣ ಮಹರ್ಷಿ ತರ ಚಿಕ್ಕಂದಿನಲ್ಲೇ ಧ್ಯಾನ ಅಂತೂ ಪ್ರಾರಂಭಿಸಿ ಯಂಗ್ ಮಾಸ್ಟರ್ಗಳಾಗಿ, ಇವತ್ತಿನ ಯಂಗ್ ಮಾಸ್ಟರ್ಗಳೇ ನಾಳೆಯ ಜಗದ್ಗುರುಗಳು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೀವು ಎಲ್ಲಿಗೆ ಹೋದ್ರೆ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೆ ಚಿನ್ನವನ್ನು ಕೊಡಬೇಕಾಗಿಲ್ಲ. ಯಾರು ಕೊಡಂಗಿಲ್ಲ ಬಿಡ್ರಿ ಚಿನ್ನ, ಈಗಂತೂ ಭಯಂಕರ ರೇಟ್ ಆಗಿಬಿಟ್ಟೈತಿ. ಚಿನ್ನಕ್ಕಿಂತ ಪ್ಲಾಟಿನಂಗಿಂತ ಬಹಳಷ್ಟು ಹೆಚ್ಚು ಬೆಲೆ ಬಾಳುವ, ಯಾರೂ ಬೆಲೆ ಕಟ್ಟಲಾಗದ ಧ್ಯಾನವನ್ನು ಉಡುಗೊರೆಯಾಗಿ ಕೊಡಬೇಕು. ಧ್ಯಾನದ ಕುರಿತು, ಸ್ಪಿರಿಚುವಲ್ ಸೈನ್ಸ್ ಕುರಿತು ವಿವರಿಸುವ ಅಮೂಲ್ಯವಾದ ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡಬೇಕು. ಕೊಡಬೇಕಾದ ಏಕೈಕ ಬಹುಮಾನ ಅಂದ್ರೆ ಧ್ಯಾನ. ಒಬ್ಬ ಬುದ್ಧನ ಸ್ಮೈಲ್, ಒಬ್ಬ ಮಾಸ್ಟರ್ ಸ್ಮೈಲ್, ಯಾರಿಗಾದರೂ ಧ್ಯಾನವೇ ಶರಣ್ಯ. ನೋಡ್ರಿ, ನಿಜವಾಗ್ಲೂ ಇನ್ಮೇಲೆ ಏನೇ ಕೊಡ್ಬೇಕಾದ್ರೆ ಇದನ್ನೇ ಕೊಡಿ ಅಂತ ಹೇಳ್ತಾ ಇದ್ರ. ಇದು ನವಯುಗ. ಪ್ರಪಂಚದಲ್ಲಿ ಯಾವ ಆಸ್ಪತ್ರೆಯೂ ಮುಂದಿನ ಯುಗದಲ್ಲಿ, ದಶಕದಲ್ಲಿ ಯಾವ ಆಸ್ಪತ್ರೆನೂ ಇರಂಗಿಲ್ಲಂತೆ. ಅಂತದೊಂದು ಕಾಲ ನಾವೇ ನೋಡ್ತೀವಿ, ಬಹಳ ದಿನ ಇಲ್ಲ, ಕೆಲವು ವರ್ಷಗಳಲ್ಲಿ.
ಯಾರ ಮೇಲೆ ಯಾರು ಅವಲಂಬಿಸಿರೋದಿಲ್ಲ, ಅವರನ್ನ ಅವರೇ ಉದ್ಧರಿಸಿಕೊಳ್ಬೇಕು ಅಂತ ಇಲ್ಲಿ ಬುದ್ಧ, ಕಬೀರ, ಗೌತಮ, ವೇಮನ, ರಮಣ ಮಹರ್ಷಿ ಎಂತಹ ಜ್ಞಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಹೀಗೆ ದಾಸವಾಣಿ ಇದೆ. ದಾಸವಾಣಿಯಲ್ಲಿ ನಮಗೆ ಆ ಯಾರ್ದು ಕನಕದಾಸರ ಒಂದು ಕೀರ್ತನೆ ಬಹಳ ಅದ್ಭುತವಾದದ್ದು. ನಿಮಗೆ ಗೊತ್ತು, ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಇಲ್ಲಿ ಇಷ್ಟು ಚೆನ್ನಾಗಿದೆ ಈ ಕೀರ್ತನೆ. ನೀವು ಹಾಡಿರ್ತೀರಿ, ಕೇಳಿರ್ತೀರಿ. ಯಾಕೆಂದ್ರೆ ಹುಟ್ಟುವಾಗ ನಾವೇನೂ ತರ್ಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿ ದೇಹ. ಅಂದ್ರೆ ಯಾವ್ದಕ್ಕಾಗಿ ಸುಟ್ಟು ಸುಟ್ಟು ಸುಣ್ಣದರಳಾಗಿದೆ ಅಂದ್ರೆ ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಮಾಡಿದರು. ಅಂದ್ರೆ ನಾವು ಈ ಹೊಟ್ಟೆಗಾಗಿ, ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಷ್ಟು ದುಡಿತಾ ಇದೀವಿ ಅಂದ್ರೆ ಹಗಲು ರಾತ್ರಿ ಇನ್ನೂ ಸಂಪಾದಿಸ್ಬೇಕು, ಆಸ್ತಿ, ಪ್ಲಾಟು, ಮನೆ, ಚಿನ್ನಕ್ಕಾಗಿ ಅಂತೇಳಿ. ಬೆಳ್ಳಿ ಬಂಗಾರ ಇಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಚಿಳ್ಳೆ ಪಿಳ್ಳೆ ಗೊಂಬೆಯಂತೆ. ಅಂದ್ರೆ ನಾವ್ ಗೊಂಬೆ ತರ ಈ ಬಂಗಾರ, ಬೆಳ್ಳಿ ಇದ್ರ ಸಲುವಾಗಿ, ವಸ್ತ್ರ ಸಲುವಾಗಿ ಹೋರಾಡ್ತಾ ಇದೀವಿ. ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಗುಳ್ಳೆ ಪೊರೆಯಂತೆ ಅಂದ್ರೆ ಈ ಸಂಸಾರದ ಆಟ, ಈ ಗುಳ್ಳೆ, ಜೀವದ ಗುಳ್ಳೆ ಯಾವಾಗಾದ್ರೂ ಹೊಡಿಬಹುದು. ಆದ್ರಿಂದ ನೀವು ಎಚ್ಚೆತ್ತುಕೊಳ್ಳಿ. ಕೊನೆಗೆ ಹೇಳ್ತಾರೆ ವಾರ್ತೆ ಕೀರ್ತಿ. ವಾರ್ತೆ ಕೀರ್ತಿ ಅಂದ್ರೆ ನಾವು ಇಲ್ಲಿ ಪ್ರಶಂಸೆಗಳಿಗಾಗಿ ಮತ್ತು ನಮ್ಮ ಏನಂತಾರೆ ಅಸ್ತಿತ್ವ, ಕೀರ್ತಿಗಾಗಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಆದ್ರೆ ನಾವೆಲ್ಲರೂ ಯಾರ ದಾಸರ ಆಗ್ಬೇಕು? ಪ್ರಾಣನಾಯಕ ಅಂದ್ರೆ ಉಸಿರು, ಶ್ವಾಸ, ಪ್ರಾಣನಾಯಕನ ನಾವು ಒಂದು ದಾಸರಾಗಿ ಬಿಟ್ರೆ ನಿಜವಾಗ್ಲೂ ಜನ್ಮ ಸಾರ್ಥಕ. ಪ್ರಾಣನಾಯಕ ಅಂದ್ರೆ ಶ್ವಾಸದ ದಾಸರು. ಈಗ ತುಳಸಿದಳ ಪುಸ್ತಕದಿಂದ ಹಲವಾರು ಒಂದು ಲೇಖನಗಳನ್ನ ಕೂಡ ಇಲ್ಲಿ ಆರಿಸಿಕೊಳ್ಳಲಾಗಿದೆ. ಇನ್ನು ಲಲಿತಾ ಸಹಸ್ರನಾಮದ ಅಂತರಾರ್ಥ, ಆಧ್ಯಾತ್ಮಿಕ ಅಂತರಾರ್ಥವನ್ನು ಕೂಡ ಪ್ರತಿ ತಿಂಗಳ ಅರ್ಚನಾ ಚಿಕ್ಕಬಳ್ಳಾಪುರ ಅವ್ರು ಕೊಡ್ತಾ ಇದ್ದಾರೆ. ಇನ್ನು ಯೋಗ ವಾಸಿಷ್ಠ ಅಂತೇಳಿ ಇಲ್ಲಿ ಯೋಗ ವಾಸಿಷ್ಠ ಅಂದ್ರೆ ರಾಮನಿಗೂ ಮತ್ತು ವಶಿಷ್ಠರಿಗೂ ನಡೆದ ಒಂದು ಇದನ್ನ ಪರಿಚಯಿಸ್ತಾ ಇದ್ದಾರೆ. ಆಮೇಲೆ ಆತ್ಮದ ಪ್ರಯಾಣ ಅನ್ನೋ ಒಂದು ಪುಸ್ತಕ ಇಲ್ಲಿ ಪತ್ರಿ ಸರ್ ಅವರು ಡೈಲಿ ಒಂದ್ ಮೆಸೇಜ್ ಕೊಡ್ತಾರೆ. ಅವ್ರಿದ್ದಾಗ ಅವ್ರು ಎಲ್ಲಿ ಯಾವ್ದೇ ಊರ್ನಲ್ಲಿ ಇರ್ಲಿ, ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಮೆಸೇಜ್ ಬರೆಯೋರು. ಆ ಪ್ರತಿದಿನದ ಡೈಲಿ ಮೆಸೇಜ್ಗಳನ್ನ ಒಂದ್ ಕಡೆ ಸಂಕಲನ ಮಾಡಿದ್ದಾರೆ. 62 ದಿನಗಳ ಕಾಲ ಬ್ರಹ್ಮರ್ಷಿ ಪತ್ರಿಜಿಯವರು ಆತ್ಮ ಪ್ರಯಾಣ ಅನ್ನೋ ಒಂದು ಕೃತಿದು ಅದು ಕೂಡ ಕೊಟ್ಟಿದ್ದಾರೆ. ಹೀಗೆ ಬೆಂಗಳೂರು, ಬೆಳಗಾವಿ, ರಾಯಚೂರು, ಬೀದರ್ ಎಲ್ಲಾ ಕಡೆ ನಡೆದಂತಹ ಧ್ಯಾನ ಪ್ರಚಾರ ಕಾರ್ಯಕ್ರಮಗಳ ಪರಿಚಯವೂ ಇದೆ. ಇನ್ನು ಆತ್ಮೀಯರೇ, ನಿಮ್ಗೆಲ್ರಿಗೂ ಒಂದು ರಿಕ್ವೆಸ್ಟ್, ನೀವು ಚಾಟ್ ಬಾಕ್ಸ್ ನಲ್ಲಿ ಆದ್ರೂ ಹಾಕಿ, ಒಂದು ಆಧ್ಯಾತ್ಮಿಕ ರಸಪ್ರಶ್ನೆ ಇದೆ. ಕೇವಲ ಒಂದು 10-12 ಪ್ರಶ್ನೆಗಳು, ಬಹಳ ಸಿಂಪಲ್ ಆಗಿದ್ದಾವೆ. ಎಷ್ಟು ಅಧ್ಯಾಯ ಅವ್ರಿಗೆ ಗೊತ್ತಿದ್ದವ್ರು ಹೇಳ್ರಿ, ಇರದೇ ಇದ್ರೆ ನಾನೇ ಉತ್ತರ ಹೇಳ್ತೀನಿ. ಮೊದಲನೇ ಕ್ವಶನ್, ಪುರಾಣಗಳಲ್ಲಿ ಬರುವ ತ್ರಿಕಾಲ ಜ್ಞಾನಿ, ತ್ರಿಲೋಕ ಸಂಚಾರಿ ಯಾರು? ಯಾರಾದ್ರೂ ಬಂದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಇದು ಮಾಡ್ತೀನಿ. ಪುರಾಣಗಳಲ್ಲಿ ಬರುವಂತಹ ತ್ರಿಕಾಲ ಜ್ಞಾನಿ, ತ್ರಿಲೋಕ ಸಂಚಾರಿ ಯಾರು? ಓಕೆ. ನೆಕ್ಸ್ಟ್, ಅನ್ನಮಯ ಕೋಶದ ಮೂಲಕ ಪಡೆಯುವ ಆನಂದ ಯಾವುದು? ಅನ್ನಮಯ ಕೋಶದ ಮೂಲಕ ಪಡೆಯುವ, ವೆರಿ ಗುಡ್, ನಾರದ ಆನ್ಸರ್ ಮಾಡಿದ್ದಾರೆ, ಥ್ಯಾಂಕ್ ಯು. ಅನ್ನಮಯ ಕೋಶದ ಮೂಲಕ ಪಡೆಯುವ ಆನಂದ ಯಾವುದು? ಮೂರನೇದು ಕುಂಡಲಿನಿ ಸಹಸ್ರದ ಮಾಡ್ಕೋಬಹುದು ನೀವೇ. ಓಕೆ. ಕುಂಡಲಿನಿ ಸಹಸ್ರಾರದಲ್ಲಿ ಸ್ಥಿತವಾಗುವ ಸ್ಥಿತಿಯನ್ನು ಯಾರೇ? ಅನ್ನಮಯ ಕೋಶದ ಮೂಲಕ ಪಡೆಯುವ ಆನಂದ ವಿಷಯಾನಂದ ಅಂತ ಕರಿತೀವಿ. ಕುಂಡಲಿನಿ ಸಹಸ್ರಾರದಲ್ಲಿ ಸ್ಥಿತವಾಗುವ ಸ್ಥಿತಿಯನ್ನ ನಿರ್ವಾಣ ಸ್ಥಿತಿ ಅಂತ ಕರಿತೀವಿ. ನೆಕ್ಸ್ಟ್, ನಮ್ಮ ಪ್ರಾಣಮಯ ಕೋಶದಲ್ಲಿ ಎಷ್ಟು ನಾಡಿಗಳಿವೆ? ನಮ್ಮ ಪ್ರಾಣಮಯ ಕೋಶದಲ್ಲಿ ಎಷ್ಟು ನಾಡಿಗಳಿವೆ? ಹಾ ಮೇಡಮ್, 2,72,000. ಓಕೆ. ನೆಕ್ಸ್ಟ್, ಎ ಸರ್ಚ್ ಇನ್ ಸೀಕ್ರೆಟ್ ಈಜಿಪ್ಟ್. ಈ ಕೃತಿಯ ಕರ್ತರು ಯಾರು? ಇದರಿಂದನೇ ಸರ್ ಪತ್ರಿ ಸರ್ ಅವ್ರಿಗೆ ಪಿರಮಿಡ್ ಶಕ್ತಿ ಬಗ್ಗೆ ಗೊತ್ತಾಗಿದ್ದು. ಇದು ಯಾರ್ದು? ಎ ಸರ್ಚ್ ಇನ್ ಸೀಕ್ರೆಟ್ ಈಜಿಪ್ಟ್. ನೆಕ್ಸ್ಟ್, ಅನುಕಂಪ ಮತ್ತು ಕರುಣಾಮಯಿ ಆಗಿರುವವರ ಆರ ಯಾವ ಬಣ್ಣದಲ್ಲಿ ಇರುತ್ತದೆ? ಅನುಕಂಪ, ಕರುಣೆ ಜಾಸ್ತಿ ಇರೋರಿಗೆ ಆರ ಯಾವ ಬಣ್ಣದಲ್ಲಿ ಇರುತ್ತದೆ? ಓಕೆ. ಎ ಸರ್ಚ್ ಇನ್ ಸೀಕ್ರೆಟ್ ಈಜಿಪ್ಟ್ ಕರ್ತರು ಪಾಲ್ ಬ್ರಾಂಟನ್. ಓಕೆ, ಪಿಂಕ್ ಅಲ್ಲ. ನೆಕ್ಸ್ಟ್, ಗ್ರೀನ್. ಎಸ್, ವೆರಿ ಗುಡ್, ಥ್ಯಾಂಕ್ ಯು. ಅನುಕಂಪ ಮತ್ತು ಕರುಣಾಮಯಿ ಆಗಿರುವವರ ಆರ ಹಸಿರು ಬಣ್ಣದ. ಕಡು ಕೋಪದಲ್ಲಿ ಇರುವವರ ಆರ ಯಾವ ಬಣ್ಣದಲ್ಲಿ ಇರುತ್ತದೆ? ಕಡು ಕೋಪ. ವೆರಿ ಗುಡ್, ಕರೆಕ್ಟ್ ಆನ್ಸರ್, ಕೆಂಪು.
ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ, ಈ ಕೀರ್ತನೆಯನ್ನು ಬರೆದವರು ಯಾರು? ವೆರಿ ಗುಡ್, ಕನಕದಾಸ ಆನ್ಸರ್ ಮಾಡಿದ್ರೆ ಥ್ಯಾಂಕ್ ಯು. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಎಂಬ ವಚನವನ್ನು ಬರೆದಂತ ವಚನಗಾರ್ತಿ ಯಾರು? ಈ ಉಸಿರಿನ ಪರಿಮಳವಿರಲು ಅಂದ್ರೆ ಶ್ವಾಸ, ಉಸಿರಿನ ಪರಿಮಳವಿರಲು ಕುಸುಮ ಅಂದ್ರೆ ಹೂ ಯಾಕ್ ಬೇಕು ಅಂದ್ರೆ ಇದೇ ಭಗವಂತ ಅಂತೇಳಿ. ಈ ಲೋಕವೇ ನಾನಾದ ಬಳಿಕ ಯಾರು ಹೇಳಿದ್ದು ಈ ವಚನ? ವಚನಗಾರ್ತಿ ಯಾರು? ಮಹಾದೇವಿ. ಅಕ್ಕ ಮಹಾದೇವಿ. ಕರೆಕ್ಟ್. ಪ್ರತಿಫಲ ಅಪೇಕ್ಷಿಸದೆ ಇರುವ ಕ್ರಿಯೆಯನ್ನ, ಪ್ರತಿಫಲ ಅಪೇಕ್ಷೆ ಮಾಡದೆ ಮಾಡುವ ಕ್ರಿಯೆಯನ್ನ ನಾವೇನೆಂದು ಕರೆಯುತ್ತೇವೆ? ಅಕರ್ಮ ಅಲ್ಲ, ಅಕ್ಕಮ್ಮ ಅದಲ್ಲ. ಓಕೆ, ಪ್ರತಿಫಲ ಅಪೇಕ್ಷೆ ಕ್ರಿಯೆಯನ್ನು ನಿಷ್ಕಾಮ ಕರ್ಮ. ಅಪೇಕ್ಷಿಸದೆ ಮಾಡುವ. ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ವಾಸ್ತವವನ್ನು ನಾವೇ ಸೃಷ್ಟಿಸಿಕೊಳ್ಳುತ್ತೇವೆ ಎಂದು ಹೇಳಿದ ಉನ್ನತ ಲೋಕದ ಮಾಸ್ಟರ್ ಯಾರು? ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಹೇಳಿದಂತ ಉನ್ನತ ಲೋಕದ ಮಾಸ್ಟರ್ ಅಲ್ಲ. ಇದೊಂದು ದೊಡ್ಡ ಜ್ಞಾನ, ಉನ್ನತ ಲೋಕದ ಒಬ್ಬ ಪೂರ್ಣಾತ್ಮ ನಮಗೆ ಕೊಟ್ಟಿರುವಂತದ್ದು ಜೇನ್ ರಾಬರ್ಟ್ ಮೂಲಕ. ಸೇತ್ ಮಾಸ್ಟರ್. ಓಕೆ, ನಿರ್ವಾಣ ಶತಕದ ಕರ್ತೃ ಯಾರು? ಥ್ಯಾಂಕ್ ಯು. ಕರ್ತೃ ಆದಿಶಂಕರಾಚಾರ್ಯರು. ಇಲ್ಲಿವರೆಗೂ ನಿಜವಾಗ್ಲೂ ಪ್ರತಿ ತಿಂಗಳು ನನಗೆ ಶಾಂತಲಾ ಮೇಡಮ್ ಅವರು ಈ ಧ್ಯಾನ ಕಸ್ತೂರಿಯ ಸಂಚಿಕೆಯ ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ಅವರಿಗೆ ಅನಂತ ಅನಂತ ಕೋಟಿ ವಂದನೆಗಳು. ಪತ್ರಿಕೆ ಅಲ್ಲ, ದಯವಿಟ್ಟು ಸ್ವಾಧ್ಯಾಯ ಯೋಗಿಗಳಾಗಿ ನಿಮ್ಮೆಲ್ಲರಿಗೂ ಒಂದೇ, ಧ್ಯಾನ ಕಸ್ತೂರಿ ಅಂತಲ್ಲ, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದರಲ್ಲಿ ಇರುವ ಸವಿಯನ್ನ ನಾವು, ಅದು ಜಾಮೂನ್ ಹೇಗಿದೆ, ಜಿಲೇಬಿ ಹೇಗಿದೆ ತಿಂದ್ರೆ ಮಾತ್ರ ಗೊತ್ತಾಗುತ್ತೆ. ಅದೇ ರೀತಿ ಆಧ್ಯಾತ್ಮಿಕ ಪುಸ್ತಕಗಳು ಕೂಡ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ಎಲ್ಲರೂ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವ ಸ್ವಾಧ್ಯಾಯ ಯೋಗಿಗಳಾಗಿ ಅಂತ ಹೇಳ್ತಾ ಅವಕಾಶ ಕೊಟ್ಟದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಶಾಂತಲಾ ಮೇಡಮ್ ಅವರಿಗೆ ಕೃತಜ್ಞತೆಗಳು. ಈ ವೇದಿಕೆಯಲ್ಲಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ದಯವಿಟ್ಟು ನಾವೀಗ ಎಲ್ಲರೂ 15 ನಿಮಿಷ ಧ್ಯಾನಕ್ಕೆ ಶರಣಾಗೋಣ ಅಂತ ಹೇಳ್ತಾ ಲಲಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೈ ಬೆರಳುಗಳಲ್ಲಿ ಬೆರಳನ್ನ ಸೇರಿಸ್ರಿ. ಇರುವಂತಹದ್ರಲ್ಲೇ ಸ್ಥಿರ ಸುಖಾಸನ ಆಸನವನ್ನ ಸರಿಯಾಗಿ ಧ್ಯಾನಕ್ಕೆ ಕೂಡೋದಕ್ಕೆ ಬೇಕಾದಂತ ಆಸನವನ್ನ ಆಯ್ಕೆ ಮಾಡ್ಕೊಳ್ರಿ. ಕಣ್ಣುಗಳನ್ನ ಹಗುರವಾಗಿ ಮುಚ್ಚರಿ. ಒಂದು ಕ್ಷಣ ನಿಮ್ಮ ಈ ಪ್ರಾಪಂಚಿಕ ಜೀವನವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ. ನಿಧಾನವಾಗಿ ನಿಮ್ಮ ಸಂಪೂರ್ಣ ಗಮನ ಉಸಿರಾಟದ ಮೇಲೆ ತೆಗೆದುಕೊಂಡು ಬನ್ನಿ. ಸಾಯಂಕಾಲದ ಒಂದು ಗೋಧೂಳಿ ಸಮಯದ ಧ್ಯಾನ ಇದು. ನಮ್ಮ ಪೂರ್ಣಾತ್ಮನನ್ನು ಎಲ್ಲ ಹಾಸ್ಟೆಲ್ ಮಾಸ್ಟರ್ನ ಆಹ್ವಾನಿಸ್ತ ಪತ್ರಿಜಿಯವರನ್ನು, ಪ್ರಕೃತಿ ಮಾತೆ, ಭೂಮಾತೆ, ಅವರ ಚೈತನ್ಯಕ್ಕೆ ಅಂತ ಸಂಧಾನ ಆಗೋಣ.